Hello friends, welcome back again. ನಾವಿವತ್ತು ತುಂಬಾನೇ ಚೆನ್ನಾಗಿರೋ ಒಂದು ಹಾರರ್ ಫ್ಯಾಂಟಸಿ ಸ್ಟೋರಿನ ನೋಡೋಣ. ಹಾರರ್ ಫ್ಯಾಂಟಸಿನ ಏನ್ ಹೇಳ್ತಾ ಇದೆಯಮ್ಮ ಅಂತಂತೀರಾ? ಫಸ್ಟ್ ಆಫ್ ಅಂತೂ ನಿಮ್ಗೆ ನೋಡ್ತಾ ಇದ್ರೆ ಓಕೆ ಒಂದು ಹಾರರ್ ಮೂವಿ ತರ ಹೋಗ್ತಿದೆ ಅಂತ ಅನ್ಕೋಬಹುದು. ಬಟ್ ನೆಕ್ಸ್ಟ್ ಬರೋ ಸ್ಟೋರಿನೇ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ತುಂಬಾನೇ ಮೈಂಡ್ ಬ್ಲೋವಿಂಗ್ ಆಗಿರುತ್ತೆ. ಆತರ ಒಂದು ಹಾರರ್ ಫ್ಯಾಂಟಸಿ ಸ್ಟೋರಿ ಇವತ್ತು ನಾವು ನೋಡ್ತಿರೋದು. ಈ ಮೂವಿಯ ಹೆಸರು ಎಕ್ಸುಮಾ ಅಂತ. ಇದು 2024 ಅಲ್ಲಿ ರಿಲೀಸ್ ಆಗಿರೋದು. ನಿಮ್ಮ ಟೈಮ್ಗೆ ತುಂಬಾನೇ ವರ್ತ್ ಆದ ಮೂವಿ ಅಂತಾನೆ ಹೇಳ್ಬೋದು. ಇನ್ ತಡ ಮಾಡೋದ್ ಬೇಡ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡದೇ ಇರೋರು ಮರಿದೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ಅದ್ರ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇನ್ ತಡ ಮಾಡದೆ ಇನ್ ಬ್ಲೇಡ್ ಹಾಕದೆ ಈ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಫ್ಲೈಟ್ ಅಲ್ಲಿ ಒಂದು ಹುಡುಗಿ ಮತ್ತೆ ಒಂದು ಹುಡುಗ ಇಬ್ರು ಹೋಗ್ತಿದ್ದಾರೆ. ಕೊರಿಯಾ ಇಂದ ಅಮೆರಿಕಾಗ್ ಹೋಗ್ತಿರೋದು. ಇವರೇ ಈ ಫಿಲ್ಮ್ ಅಲ್ಲಿ ಹೀರೋಯಿನ್ ಮತ್ತೆ ಹೀರೋಗಂತೂ ಮೈ ಫುಲ್ ಆಗಿ ಟ್ಯಾಟೋಸ್ ಗೀಚಿಟ್ಕೊಂಡಿರ್ತಾನೆ. ಫುಲ್ ಆಗಿ ಮಂತ್ರಗಳನ್ನೇ ಬರ್ಕೊಂಡಿರೋದು. ಏನಕ್ಕೆ ಅವನ ಹತ್ರ ಬರ್ಕೊಂಡಿದ್ದಾನೆ? ಫಸ್ಟ್ ಆಫ್ ಆಲ್ ಏನಕ್ಕೆ ಇವರಿಬ್ರು ಕೊರಿಯಾದಿಂದ ಅಮೆರಿಕಾಗ್ ಹೋಗ್ತಿದ್ದಾರೆ ಅಂತ ನೋಡಿದ್ರೆ, ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ದೆವ್ವಗಳನ್ನ ಓಡಿಸೋರು. ಆಕ್ಚುಲಿ ಇವರಲ್ಲಿ ಒಂದು ಟೀಮ್ ಇದೆ ವರ್ಕ್ ಮಾಡೋ ತರ. ಈಗ ಸದ್ಯಕ್ಕೆ ಇವ್ರಿಬ್ಬರು ಮಾತ್ರ ಯಾರಿಗೋ ಏನೋ ಪ್ರಾಬ್ಲಮ್ ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತಾ ಇರೋದು. ಸ್ಟ್ರೇಟ್ ಗೆ ಒಂದು ಹಾಸ್ಪಿಟಲ್ ಗೆ ಹೋಗೋದು. ಕೊರಿಯಾದಿಂದ ಇಲ್ಲಿ ಅಮೆರಿಕನ್ ನಲ್ಲಿ ಬಂದು ಸೆಟ್ಲ್ ಆಗಿರೋ ಪಾರ್ಕ್ ಅನ್ನೋರು ಇವ್ರನ್ನ ಕರ್ಸಿರೋದು. ಪಾರ್ಕ್ ಅನ್ನೋರ್ ಮಗುನ ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋದು. ಆ ಮಗು ಹುಟ್ಟದಾಗಿಂದ ಇವಾಗವರೆಗೂ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇರುತ್ತಂತೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೇ ಮಲ್ಕೊಂಡ್ರೆ ಕೂಡ ಒಂಥರ ಕೆಟ್ಟ ಕನ್ಸು ಬರೋದು, ಒಂಥರ ಅವ್ರನ್ನ ಡಿಸ್ಟರ್ಬ್ ಮಾಡೋ ತರ ಎಲ್ಲ ಅನಿಸ್ತಾ ಇರುತ್ತೆ. ಈಗ ನಮ್ ಹೀರೋಯಿನ್ ಕೂಡ ಒಳಗಡೆ ಹೋಗ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಸಪರೇಟ್ ಆಗಿರ್ಬೇಕು, ನೀವೆಲ್ಲ ಹೊರಗಡೆ ಹೋಗ್ತೀರಾ ಅಂತ ಅವ್ರನ್ನೆಲ್ಲ ಹೊರಗಡೆ ಕಳ್ಸಿಬಿಟ್ರು. ನಮ್ ಹೀರೋಯಿನ್ ಮತ್ತೆ ಹೀರೋ ಮಾತ್ರ ಒಳಗಡೆ ಇರೋದು. ಹಾಸ್ಪಿಟಲ್ ಅಲ್ಲಿ ಇರೋ ಡಾಕ್ಟರ್ಸ್ ಕೈಲಿ ಸರಿ ಮಾಡಕ್ ಆಗಿಲ್ಲ ಅಂತಾನೆ ನಮ್ ಹೀರೋಯಿನ್ ಕಳ್ಸಿರೋದಲ್ವಾ. ಅದರಿಂದ ಅವ್ರಿಬ್ರು ಆ ಮಗು ಮೇಲೆ ಏನೋ ಕೆಲವೊಂದು ಪೂಜಾ ಐಟಮ್ ನ ಇಟ್ಬಿಟ್ಟು ಇಬ್ರು ಜೋರಾಗಿ ಪ್ರೇಯರ್ ಮಾಡ್ತಾರೆ. ಆತರ ಪ್ರೇಯರ್ ಮಾಡ್ಬೇಕಾದ್ರೆ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ವಾಯ್ಸ್ ಎಲ್ಲ ಕೇಳಿಸುತ್ತೆ. ನಮ್ ಹೀರೋಯಿನ್ ಮಾತ್ರ ಅಲ್ಲ, ಹೀರೋ ಕೂಡ ಕೇಳಿಸುತ್ತೆ. ಅದಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಸ್ಟ್ರೇಟ್ ಆಗಿ ಪಾರ್ಕ್ ನ ನೋಡಕ್ಕೆ ಅಂತ ಅವ್ರ ಮನೆಗೆ ಹೋಗೋದು. ಮನೆ ಒಳಗಡೆ ಪಾರ್ಕ್ ಅನ್ನೋರು ಇರ್ತಾರೆ. ಆಕ್ಚುಲಿ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನಮ್ ಹೀರೋಯಿನ್ ಏನೋ ತಪ್ಪಾಗಿ ಫೀಲ್ ಆಗಿರುತ್ತೆ. ಅವಳು ಒಳಗಡೆ ಹೋಗ್ತಾಳೆ. ಆ ಪಾರ್ಕ್ ಅನ್ನೋರ್ನು ಮೀಟ್ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ಕೇಳಿದಾಗ ಅಂದ್ರೆ ಮನೇಲಿ ಯಾರಿದ್ದೀರಾ ಏನು ಅಂತೆಲ್ಲ ಕೇಳಿದಾಗ ಅವರು ಹೇಳ್ತಾರೆ, ಆಕ್ಚುಲಿ ನನ್ಗೊಂದು ಬ್ರದರು ಮತ್ತೆ ಒಂದು ತಂಗಿ ಮತ್ತೆ ನನ್ಗೊಂದು ಅಪ್ಪ ಇದ್ದಾರೆ. ಬಟ್ ನಮ್ ಬ್ರದರ್ ಕೂಡ ಈ ತರ ಮೈಹುಷಾರ್ ಇರ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ, ಅವರು ತೀರ್ಕೊಂಡ್ಬಿಟ್ರು. ಈಗ ಸದ್ಯಕ್ಕೆ ನಾನು ನನ್ನ ತಂಗಿ ಮತ್ತೆ ನನ್ನ ಅಪ್ಪ ಮಾತ್ರನೇ ಮನೇಲಿ ಇರೋದು ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನೇ ಕೇಳ್ತಾನೆ, ಸರಿ ಏನಾಗಿದೆ ಪ್ರಾಬ್ಲಮ್, ನನ್ ಮಗುಗೆ ವಾಸಿ ಆಗ್ಬಿಡತ್ತಲ್ವಾ, ಏನ್ ಇಲ್ವಲ್ಲ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಖಂಡಿತ ನಿಮ್ ಫ್ಯಾಮಿಲಿಗೆ ಒಂದು ಪ್ರಾಬ್ಲಮ್ ಇದೆ, ಅದು ಸತ್ತಿರೋ ನಿಮ್ ತಾತಯಿಂದಾನೇ ಆಗ್ತಿರೋದು ಅಂದಾಗ ಈ ಪಾರ್ಕ್ ಅನ್ನೋ ನಂಬ್ತಾ ಇಲ್ಲ. ಏನ್ ಹೇಳ್ತಾ ಇದೀರಾ, ಅವ್ರ ಸತ್ತು ಎಷ್ಟು ವರ್ಷ ಆಯ್ತು ಅನ್ನೋ ತರ ಅಂದಾಗ ಇವ್ರಂತಾರೆ, ಹೌದು ಸತ್ತು ಅಷ್ಟು ವರ್ಷ ಆಗಿರೋದ್ರಿಂದಾನೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ. ಅವ್ರು ಮತ್ತೆ ನಿಮ್ ಫ್ಯಾಮಿಲಿಯಲ್ಲಿ ಒಂದಾಗ್ಬೇಕು ಅಂತ ನೋಡ್ತಿದ್ದಾರೆ. ನಿಮ್ಮಲ್ಲಿ ಯಾರನ್ನೋ ಏನೋ ಸೇಡ್ ತೀರ್ಸ್ಕೋಬೇಕು ಅಂತ ಫೀಲ್ ಮಾಡ್ತಾ ಇರೋ ತರ ನನ್ಗೆ ಅನ್ನಿಸ್ತಾ ಇದೆ ಅಂದಾಗ ಈ ಪಾರ್ಕ್ ತುಂಬಾನೇ ಭಯ ಆಗುತ್ತೆ. ಸರಿ ಆಯ್ತು, ನೀವೇ ಏನಾದ್ರು ಮಾಡ್ಬೇಕು, ನೀವೇ ನಮ್ಮನ್ನ ಇದ್ರಿಂದ ಪಾರ್ ಮಾಡ್ಬೇಕಂದಾಗ ಅವಳಂತಾಳೆ, ನಾರ್ಮಲ್ ಆಗಿದ್ದಿದ್ರೆ ನಾನೇ ಏನೋ ಮಾಡ್ಬೋದಾಗಿತ್ತು, ಬಟ್ ಆತ್ಮದಿಂದ ತುಂಬಾನೇ ಕೆಟ್ಟ ವೈಬ್ಸ್ ಬರ್ತಾ ಇದೆ, ಅದು ನಾನ್ ಮಾತ್ರ ಮಾಡಕ್ ಆಗೋದಿಲ್ಲ. ನಮ್ ಅಂಕಲ್ ಒಬ್ರು ಇದ್ದಾರೆ, ಇದ್ರಲ್ಲೆಲ್ಲ ಅವರು ತುಂಬಾನೇ ಎಕ್ಸ್ಪರ್ಟ್, ಸೊ ನಾನು ಅವ್ರ ಹೆಲ್ಪ್ ತಗೊಂಡು ಇದನ್ನ ಮಾಡ್ಬೇಕು ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಅವ್ರು ಕೂಡ ಓಕೆ ಆದಷ್ಟು ಬೇಗ ಇದನ್ನೆಲ್ಲ ಮಾಡಿ ಅಂತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ಸರಿ ನಿಮ್ ತಾತನ ಎಲ್ಲಿ ಮಣ್ಣು ಮಾಡಿದಿರಾ, ಎಲ್ಲಿದೆ ಜಾಗ ಅಂದಾಗ ಅದು ಕೊರಿಯನ್ ಅಲ್ಲೇ ಇದೆ ಅಂದಾಗ ಇವಳಿಗೆ ಶಾಕು, ಏನು ಕೊರಿಯನ್ ಅಲ್ಲ, ನೀವು ಅಮೆರಿಕನ್ಸ್ ಅಲ್ವಾ ಅಂದಾಗ ಅವನಂತಾನೆ, ಇಲ್ಲ ಆಕ್ಚುಲಿ ನಾವು ಹುಟ್ಟು ಬೆಳೆದಿದ್ದಲ್ಲ ಕೊರಿಯನ್ ಅಲ್ಲೇ, ಆಮೇಲೆ ನಾವ್ ಇಲ್ಲಿ ಬಂದು ಸೆಟ್ಲ್ ಆಗಿದ್ದು, ನಮ್ಮ ತಾತ ಅವರ ಗೋರಿ ಎಲ್ಲಾನು ಕೊರಿಯನ್ ಅಲ್ಲೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೀರೋಯಿನ್ ಕೂಡ ಸರಿ ಆಯ್ತು, ಎಲ್ಲಿದ್ರೇನು ನಾವ್ ಮಾಡ್ಬೇಕಾಗಿರೋ ಕೆಲಸ ಮಾಡ್ಲೇಬೇಕಲ್ವಾ, ನಾವ್ ಇವತ್ತ ಆ ಜಾಗಕ್ಕೆ ಹೋಗ್ತೀವಿ, ನೀವ್ ನಾಳೆ ಬಂದು ಅಲ್ಲಿ ಸೇರ್ರಿ, ಏನ್ ಮಾಡ್ಬೇಕೋ ಹೇಳ್ತೀನಿ ಅಂತ ಹೇಳಿ ಇವ್ರಿಬ್ರು ಅಲ್ಲಿಂದ ಹೊರಟು ಬಿಟ್ರು. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹೇಳಿದ್ರಲ್ಲ ಅವ್ರ ಅಂಕಲ್ ಅಂತ, ಅವ್ರನ್ನ ತೋರಿಸ್ತಾರೆ. ಇವ್ರೇ ಅದು. ಇವ್ರು ಕೂಡ ಈ ತರ ದೆವ್ವ ಓಡಿಸೋ ಕೆಲಸಗಳನ್ನ ಮಾಡ್ತಾರೆ, ಮತ್ತೆ ಆತ್ಮಕ್ಕೆ ಶಾಂತಿ ಸಿಗೋ ತರ ಕೆಲಸಗಳನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಮಣ್ಣುಗಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋರು. ಈ ಸಾಯಿಲ್ ನ ಟೆಸ್ಟ್ ಮಾಡೋದು, ಅಂತ ಜಾಗದಲ್ಲಿ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಅಂತ ಜಾಗದಲ್ಲಿ ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಆತರ ಕೆಲಸ ಕೂಡ ಇವ್ರು ಮಾಡ್ತಾರೆ. ಇವಾಗ ಇವ್ರು ಇಲ್ಲಿ ಏನಕ್ಕೆ ಬಂದಿದ್ದಾರೆ ಅಂದ್ರೆ, ಯಾವ್ದೋ ಒಂದು ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಹುಡುಗನ್ ಕನ್ಸಲ್ ಅವಾಗ ಅವ್ರ ಅಜ್ಜಿ ಬರ್ತಾರೆ, ಒಂಥರ ಹಿಂಸೆ ಕೊಡ್ತಾರೆ ಅಂತೆಲ್ಲ ಹೇಳಿರ್ತಾನೆ. ಅದರಿಂದ ಇವ್ರನ್ನ ಕನ್ಸಲ್ಟ್ ಮಾಡಿರ್ತಾರೆ. ಸೊ ಇವ್ರು ಇವಾಗ ಚೆಕ್ ಮಾಡಕ್ಕೆ ಅಂತ ಬಂದಿರೋದು. ಆ ಅಜ್ಜಿನ ಊತ ಹಾಕಿರ್ತಾರಲ್ಲ, ಅಲ್ಲಿ ಗೋರಿನ ಆಗದ್ಬಿಟ್ಟು ಆ ಡೆಡ್ ಬಾಡಿನ ಹೊರಗಡೆ ತೆಗಿತಾರೆ. ಇವ್ರ ಜೊತೆ ಇದರೆಲ್ಲ ಕನ್ನಡಿ ಹಾಕೊಂಡು ಅವ್ರು ಬಂದ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಅಂಕಲ್ಗೆ ಫ್ರೆಂಡ್ ಅಂತಾನೆ ಹೇಳ್ಬೇಕು, ಎಲ್ಲದ್ರಲ್ಲೂ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇವಾಗ ಅಲ್ಲೆಲ್ಲ ಅಗದು ನೋಡ್ತಾರಲ್ಲ, ಆಗ ಸ್ವಲ್ಪ ಮಣ್ಣನ್ನ ಅವರು ಟೇಸ್ಟ್ ಮಾಡಿ ನೋಡ್ತಾರೆ. ಅವ್ರಂತಾರೆ, ಈ ಅಜ್ಜಿ ಆತ್ಮ ಬಂದು ಇನ್ನೂ ಒಳ್ಳೆತನವಾಗೇ ಇದೆ, ಹೆವಿಗೇನು ನಾವು ಪೂಜೆ ಮಾಡ್ಬೇಕಾಗಿಲ್ಲ, ಆರಾಮ್ ಕೆಲ್ಸಾನೆ ಅಂತ ಹೇಳಿ ಆ ಬಾಕ್ಸ್ ನೆಲ್ಲ ಅಗದು ಒಳಗಡೆ ಇರೋ ಡೆಡ್ ಬಾಡಿನ ಕೂಡ ಎಚ್ತಾರೆ. ಬರೀ ಮೂಳೆಗಳೇ ಇರುತ್ತಲ್ವಾ, ಅದನ್ನೆಲ್ಲ ಜೋಡಿಸಿ ನೋಡ್ತಾರೆ. ಆ ಅಜ್ಜಿಯ ಒಂದು ಹಲ್ಲು ಮಿಸ್ ಆಗಿರುತ್ತೆ. ಆ ಫ್ರೆಂಡ್ ಒಬ್ರು ಇದ್ರಲ್ಲ ಕನ್ನಡಿ ಹಾಕೊಂಡು ಅವ್ರು ಹೇಳ್ತಾರೆ, ಏನ್ರಪ್ಪ ಏನ್ ಕೆಲಸ ಮಾಡಿಟ್ಟಿದೀರಾ, ಅಜ್ಜಿದು ಹಲ್ಲು
ಹಲ್ಲು ಮಿಸ್ ಆಗಿದೆ, ಎಲ್ಲಿದೆ ನೋಡ್ರಿ ಅಂತ ಅಗ್ದಿರೋರೆಲ್ಲ ಎಲ್ಲೂ ಏನು ಸಿಗ್ಲಿಲ್ಲ ಅಂತಾರೆ. ಇಲ್ಲಿರೋರ್ಗು ಏನ್ ಅರ್ಥ ಆಗ್ತಿಲ್ಲ ಏನ್ ನಡೀತಾ ಇದೆ ಅಂತ. ಆದ್ರೆ ಅವುಗಳ ಮಧ್ಯೆ ಒಂದು ಚಿಕ್ಕ ಹುಡುಗ ಮಾತ್ರ ಓ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀನೇನ ಹಲ್ಲೆತ್ತಿಟ್ಕೊಂಡಿರೋದು ಅಂದ್ರೆ ಹುಡುಗ ಹತ್ಕೊಂಡೆ ಹೇಳ್ತಾನೆ, ನನಗೆ ನಮ್ಮ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ, ನಾನು ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೆ, ಕೊನೆಯದಾಗಿ ಅವ್ರ ನೆನಪಾಗಿ ನನ್ನ ಹತ್ರ ಇದ್ದಿದ್ದು ಅವ್ರ ಅಲ್ಲಿ ಮಾತ್ರನೇ, ಅದಕ್ಕೆ ನಾನು ಅದನ್ನ ಇಟ್ಕೊಂಡಿದ್ದೆ ಅಂತ ಹೇಳಿದಾಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಹೇಳ್ತಾರೆ, ಇಲ್ಲಿ ನೋಡಪ್ಪ ನಿನಗ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಅವ್ರಿಗೂ ನೀನಂದ್ರೆ ತುಂಬಾನೇ ಇಷ್ಟ, ಅದಕ್ಕಂತ ಸತ್ತಿರೋರ್ ವಸ್ತುನ ನಾವ್ ಇಟ್ಕೋಬಾರ್ದು, ಅವ್ರಿಗೆ ಸೇರ್ಬೇಕಾಗಿರೋದನ್ನ ಅವ್ರಿಗೆ ಕೊಟ್ಬಿಡೋಣ, ಇಲ್ಲಾಂದ್ರೆ ಮುಂದಕ್ಕೆ ನಿಮ್ಗೆ ತೊಂದ್ರೆ ಆಗೋದು. ಅವ್ರು ನಿಮ್ ಜೊತೆ ಇದ್ರು ಅಂದ್ರೆ ತುಂಬಾನೇ ಒಳ್ಳೆ ಮೆಮರೀಸ್ ನ ಕೊಟ್ಟಿರ್ತಾರೆ, ಅದನ್ನ ಇವತ್ತಿಗೂ ನೀನ್ ನೆನ್ಪಿಟ್ಕೋ ಸಾಕು ಅಂತ ಹೇಳಿ ಆ ಹಲ್ನ ತೆಗೆದು ಮತ್ತೆ ಆ ಡೆಡ್ ಬಾಡಿ ಹತ್ರನೇ ಇಟ್ಬಿಟ್ಟು ಅದನ್ನ ಸುಟ್ಟಾಕ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಆ ಕಾರ್ಯನ ಕೂಡ ಮುಗಿಸ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಯಿನ್ ಅವ್ರ ಅಂಕಲ್ ಅವ್ರ ಫ್ರೆಂಡ್ ಅಲ್ಲಿಂದ ಹೋಗ್ತಾರೆ. ಅವ್ರ ಹತ್ರ ಕಾಡ್ದಾರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಹಾವಿರೋದನ್ನ ಗಮನಿಸ್ತಾರೆ. ಆಕ್ಚುಲಿ ದೆವ್ವ ಓಡಿಸೋದ್ರಲ್ಲಿ ಅವ್ರು ತುಂಬಾನೇ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಇವ್ರ ಫ್ಯಾಮಿಲಿ, ನಮ್ ಹೀರೋಯಿನ್ ಅವ್ರ ಫ್ಯಾಮಿಲಿ ಮತ್ತೆ ನಮ್ ಹೀರೋ ಅವ್ರ ಫ್ಯಾಮಿಲಿ ಅವರೆಲ್ಲಾನು ಒಂಥರ ಶಾಮನ್ ಆಗಿ ಬದುಕಿರೋರೆ, ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ. ದೆವ್ವ ಓಡಿಸೋದ್ರಲ್ಲಂತೂ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೇಕು. ಇವಾಗ ಅವರು ಮತ್ತೆ ಅವ್ರ ಫ್ರೆಂಡ್ ಇಬ್ರು ಅವ್ರ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅವ್ರ ಹಂಗೆ ಜಾಲಿಯಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಕುಡ್ಕೊಂಡಿರ್ಬೇಕಾದ್ರೆ ಇವಾಗ ಆ ಜಾಗಕ್ಕೆ ನಮ್ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಬರ್ತಾರೆ. ಏನಮ್ಮ ಹೋಗಿದ್ ಕೆಲ್ಸ ಎಲ್ಲ ಸಕ್ಸಸ್ಫುಲ್ ಆಗಿ ಮುಗೀತಾ, ಏನಾಯ್ತು ಅಂದಾಗ ಹೀರೋಯಿನ್ ಹೇಳ್ತಾಳೆ, ಎಲ್ಲಿ ಅಂಕಲ್ ಎಲ್ಲಿ ಮುಗೀತು, ಆಕ್ಚುಲಿ ನಾನು ಆ ಜಾಗಕ್ಕೆ ಹೋಗಿದ ತಕ್ಷಣ ಅಲ್ಲೇನೋ ಒಂಥರ ಬ್ಯಾಡ್ ವೈಬ್ಸ್ ಇತ್ತು, ಒಂಥರ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಅಷ್ಟೆಲ್ಲ ಕಪ್ಪದಾಗಿ ಒಂದು ಹೊಗೆ ಕೂಡ ನಾನು ಅಲ್ಲಿ ಗಮನಿಸಿದೆ. ಆ ಪಾರ್ಕ್ ಅನ್ನೋರ್ ತಾತ ಬಂದು 100 ವರ್ಷದಿಂದನೇ ಸತ್ತೋಗಿದಾರಂತೆ, ಅವ್ರನ್ನ ಇಲ್ಲೇ ಕೊರಿಯಾನಲ್ಲೇ ಎಲ್ಲೋ ಮಣ್ಣು ಮಾಡಿದಾರಂತೆ. ಸೊ ಇದರಿಂದ ನೀವೇ ನಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ತರ ಕೇಳಿದಾಗ ಅಯ್ಯಪ್ಪ ಕೂಡ ಒಪ್ಕೊಂಡಂಗೆ ಇದ್ದಾನೆ. ಇನ್ನೊಂದ್ ಕಡೆ ಪಾರ್ಕ್ ಅನ್ನೋರ್ ಫ್ಯಾಮಿಲಿನ ತೋರಿಸ್ತಾರೆ. ಅವ್ನ್ ಹೇಳಿರ್ತಾನಲ್ಲ ಈ ತರ ತಾತ ಅವರ ಗೋರಿನ ಅಗದ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡ್ಬೇಕಂತ, ಅದಕ್ಕೆ ಅವ್ರ ತಂಗಿ ಒಪ್ಕೊಳ್ತಾ ಇಲ್ಲ, ಅವಳು ಇಂಟ್ರೆಸ್ಟ್ ತೋರ್ಸಲ್ಲ, ಇಲ್ಲ ಬೇಡ ಅನ್ನೋ ತರ ಹೇಳ್ತಾಳೆ. ಆದ್ರೆ ಪಾರ್ಕ್ ಹೇಳ್ತಾನೆ, ಇಲ್ಲಿ ನೋಡು ಅಪ್ಪ ಕೆಲಿಗೆ ಸದ್ಯಕ್ಕೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಅವ್ರು ಆಗದೆ ಕೂತ್ಕೊಂಡಿದ್ದಾರೆ, ನೆಕ್ಸ್ಟ್ ದೊಡ್ಡವನು ಅಂತ ನಾನೇ ಇರೋದು, ನಾನ್ ಡಿಸಿಷನ್ ತಗೊಂಡಿದ್ದಾಯ್ತು, ನಾನ್ ಕೊರಿಯಾಗ ಹೋಗ್ತಾ ಇದೀನಿ ಅಂತ ಹೇಳಿ ಅವ್ನ ಅಲ್ಲಿಂದ ಹೊರಟು ಕೊರಿಯಾಗೆ ಬಂದ್ಬಿಟ್ಟ. ನಮ್ ಹೀರೋಯಿನ್ ಅವ್ರ ಟೀಮ್ ನ ಕೂಡ ಮೀಟ್ ಮಾಡ್ದ. ಈಗ ಅವ್ರನ್ನ ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ, ಆ ತಾತನ ಮಣ್ಣ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ. ಬಟ್ ಹೋಗ್ತಾರೆ ಕಾರಲ್ಲಿ ತುಂಬಾ ದೂರ ಹೋಗ್ತಾರೆ. ಯಾವ್ದೋ ಒಂದು ಬೆಟ್ಟದ ಮೇಲೆ ಆ ತಾತನ ಮಣ್ಣ್ ಮಾಡಿದಾರೇನೋ ಆ ಜಾಗಕ್ಕೆ ಕರ್ಕೊಂಡ್ಬಂದು ಮೇಲೆ ಹೋಗ್ಬೇಕು ಅಂತ ಹೇಳ್ತಾರೆ. ಇವ್ರ ಹಂಗೆ ಕಷ್ಟ ಪಟ್ಕೊಂಡು ಹತ್ಕೊಂಡು ಹೋಗ್ತಾ ದಾರಿಯಲ್ಲೇ ಗಮನಿಸೋದು ಅಲ್ಲಿ ತುಂಬಾ ನರಿಗಳಿರೋದನ್ನ. ಅದನ್ನ ನೋಡಿದಾಗ್ಲೇ ನಮ್ ಹೀರೋಯಿನ್ ಅವ್ರ ಅಂಕಲ್ಗೆ ಏನೋ ಸ್ವಲ್ಪ ಡೌಟ್ ಬಂತು. ಈಗ ಗೋರಿ ಹತ್ರ ಕೂಡ ಹೊರಟೋದ್ರು. ಅಲ್ಲಿ ಹೋಗ್ಬಿಟ್ಟು ಸುತ್ತಮುತ್ತಲ ತಿರುಗಿ ನೋಡಿದ್ರೆ ಇಂತ ಜಾಗದಲ್ಲಿ ಏನಕ್ ಮಣ್ಣ್ ಮಾಡಿದ್ದಾರೆ, ಫಸ್ಟ್ ಆಫ್ ಆಲ್ ಇದ್ರೆಲ್ಲ ಯಾರು ಮಣ್ಣೆ ಮಾಡಲ್ವೇ ಬೆಟ್ಟದ ಮೇಲೆ ಅಂತ. ಅದಾದ್ಮೇಲೆ ಅವ್ರು ಸ್ವಲ್ಪ ಮಣ್ಣ ಟೇಸ್ಟ್ ಕೂಡ ಮಾಡಿ ನೋಡ್ತಾರೆ. ಇವ್ರಿಗೆ ಅರ್ಥ ಆಗೋಯ್ತು, ಈಗ ನಾವು ಏನ್ ಕಾರ್ಯ ಮಾಡಕ್ ಬಂದಿದೀವೋ ಆತ್ಮ ಬಂದು ಕೆಟ್ಟ ಆತ್ಮ, ಇದನ್ನ ನಾವು ಕೈ ಇಡೋದು ಬೇಡ ಅನ್ನೋ ತರ. ಮತ್ತೆ ಆ ಸತ್ತಿರೋರ್ಗೆ ಗೋರಿಗೆ ಕಲ್ನ ಇಡ್ತಾರಲ್ಲ, ಯೂಶ್ವಲ್ ಆಗಿ ಏನ್ ಬರೀತಾರೆ, ಅವ್ರ ಹೆಸರು, ಅವ್ರು ಯಾವಾಗ ಹುಟ್ಟಿದ್ರು, ಯಾವಾಗ ಸತ್ರು, ಯಾವ ಊರು ಅಂತೆಲ್ಲ ಬರ್ದಿರ್ತಾರೆ. ಬಟ್ ಆ ಗೋರಿ ಮೇಲೆ ಏನು ಇಲ್ಲ, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಕೆಲವು ನಂಬರ್ಸ್ ನ ಮಾತ್ರ ಬರ್ದಿರ್ತಾರೆ. ಅದನ್ನ ಗಮನಿಸ್ತಾರೆ. ಆಮೇಲೆ ಹೋಗ್ಬಿಟ್ಟು ಪಾರ್ಕ್ ಹತ್ರ ಹೇಳ್ತಾರೆ, ಹೌದು ನೀವಿಷ್ಟು ಶ್ರೀಮಂತರಲ್ವಾ, ಹಿಂಗಿರ್ಬೇಕಾದ್ರೆ ಯಾಕೆ ನಿಮ್ ತಾತನ ಎತ್ಕೊಂಬಂದ್ ಈ ತರ ಬೆಟ್ಟದ ಮೇಲೆ ಹಾಕಿದಿರಾ, ಈ ತರ ಯಾರು ಹಾಕಲ್ವಲ್ಲ ಅಂದಾಗ ಆ ಪಾರ್ಕ್ ಅನ್ನೋನ್ ಹೇಳ್ತಾನೆ, ಸರ್ ಅದ್ರ ಬಗ್ಗೆ ನನ್ಗೆ ಅಷ್ಟಾಗಿ ಗೊತ್ತಿಲ್ಲ, ನಮ್ಮ ಅಪ್ಪ ಅವರೆಲ್ಲ ಹೇಳೋರು ಆ ಟೈಮ್ ಅಲ್ಲಿ ಈ ಮಾಟ ಮಂತ್ರ ಮಾಡೋರೆಲ್ಲ ಜಾಸ್ತಿ ಇರ್ತಾ ಇದ್ರು, ಡೆಡ್ ಬಾಡೀಸ್ ಎಲ್ಲ ಎತ್ಬಿಡ್ತಾರೆ ಅಂತ ಹೇಳಿನೇ ಇಷ್ಟು ದೂರದಲ್ಲಿ ಹಾಕಿದ್ವಿ ಅಂದಾಗ, ಪ್ಲಸ್ ಅವ್ನ್ ಹೇಳೋದ್ರಲ್ಲೇ ಒಂದ್ ಅರ್ಧಂಬರ್ಧ ಸುಳ್ಳಿದೆ ಅಂತ ಯಪ್ಪನ್ಗೆ ಚೆನ್ನಾಗಿ ಅರ್ಥ ಆಗೋಯ್ತು ನಮ್ ಹೀರೋಯಿನ್ ಅವ್ರ ಅಂಕಲ್ಗೆ. ಇವ್ನೇನು ನ್ಯಾಯವಾಗಿ ಹೇಳಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗಿ ಕಾರ್ನ ಹತ್ಬಿಟ್ರು. ಆಮೇಲೆ ಹೀರೋಯಿನ್ ಮತ್ತೆ ಹೀರೋನು ಕಾರ್ಗ್ ಹತ್ಬಿಟ್ಟು, ಅಂಕಲ್ ಏನಾಯ್ತು, ಯಾಕಿತ್ರ ಅರ್ಧದಲ್ಲೇ ಬಂದ್ಬಿಟ್ರಿ ಅಂತ ಕೇಳಿದಾಗ ಆ ಅಂಕಲ್ ಹೇಳ್ತಾರೆ, ಏನ್ ಅನ್ಕೊಂಡಿದೀರಾ ನೀವು, ಇಲ್ಲಿ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತಾ, ನಾವು ಸ್ಟಾರ್ಟಿಂಗ್ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಬೆಟ್ಟದ ಮೇಲೆ ಹತ್ಬೇಕಾದ್ರೆ ತುಂಬಾ ನರಿಗಳನ್ನ ನೋಡಿದ್ವಿ, ಇವಾಗಾದ್ರೂ ನೋಡಿದೀರಾ ನರಿಗಳು ಸ್ಮಶಾನದಲ್ಲಿರೋದು ಅಥವಾ ಇತರ ಗೋರಿಗಳ ಪಕ್ಕ ಇರೋದು, ನರಿಗಳಿಗೂ ಗೋರಿಗಳಿಗೂ ಆಗೋದೇ ಇಲ್ಲ, ಹಂಗಿರ್ಬೇಕಾದ್ರೆ ಅವ್ ಇಲ್ಲಿದೆ ಅಂತಂದ್ರೆ ಇಲ್ಲೇನೋ ತಪ್ಪಾಗಿ ನಡೀತಾ ಇದೆ ಅಂತ. ಆ ಗೋರಿ ಒಳಗಡೆ ನಮಗೆ ಗೊತ್ತಿಲ್ಲದೆ ಇರೋ ತರ ತುಂಬಾನೇ ಅಪಾಯಕಾರಿಯಾದದ್ದು ಏನೋ ಇದೆ, ಆತರ ಒಂದು ಅಮಾನುಷ್ಯ ಶಕ್ತಿನ ನಾವು ಹೊರಗಡೆ ಬಿಟ್ರೆ ನಾನು ನೀನು ಅಂತ ಎಲ್ಲರೂ ಸತ್ತೋಗ್ತೀವಿ, ಈ ಕೆಲ್ಸನ ಮಾಡೋದ್ ಬೇಡ ಅನ್ನೋ ತರ ಹೇಳ್ತಾರೆ. ಇವ್ರಿಗೇನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಾರ್ ಮುಂದ್ಗಡೆ ಇರೋ ಪಾರ್ಕ್ ಅನ್ನೋ ನೋಡಿದ್ರೆ ಇವ್ರಿಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ, ಅಯ್ಯೋ ಅವನ ನೋಡಿದ್ರೆ ಕೂಡ ಅಯ್ಯೋ ಪಾಪ ಅನ್ಸ್ತಾ ಇದೆಯಾ ಅಂತ ಅನ್ಕೊಂಡು ಹೆಂಗೋ ಮನೆಗೂ ಹೋಗಿ ಸೇರ್ಕೊಳ್ತಾರೆ. ಆದ್ರೆ ಈಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಬಂದು ಪಾರ್ಕ್ ನ ಮೀಟ್ ಮಾಡಕ್ಕೆ ಅಂತ ಅವ್ನಿರೋ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಅವ್ನು ಹೇಳ್ತಾನೆ, ಇಲ್ಲಿ ನೋಡಿ ಸರ್, ನನಗೆ ನಿಮ್ಮ ಹತ್ರ ಮುಚ್ಚಿಡಕ್ಕೆ ಯಾವ್ದೇ ತರ ಸೀಕ್ರೆಟ್ ಇಲ್ಲ, ಇರೋದು ಒಂದೇ ಒಂದಂದ್ರೆ ನನ್ನ ಹೆಂಡತಿ ಬಗ್ಗೆ. ಆಕ್ಚುಲಿ ನನ್ನ ಹೆಂಡತಿಗೆ ಇವಾಗ ಮಗು ಹುಟ್ಟಿದೆಲ್ಲ, ಅದಕ್ಕೂ ಮುಂಚೆ 2 ಮಗು, ಅವಳು ಪ್ರೆಗ್ನೆಂಟ್ ಆಗಿ ಹಂಗೆ ಗರ್ಭದಲ್ಲೇ ಮಕ್ಕಳು ಸತ್ತೋದ್ವು, ಅದು ಬಿಟ್ರೆ ನನ್ನ ಹತ್ರ ಬೇರೆ ಯಾವ್ದು ಇಲ್ಲ ಸರ್. ಸರಿ ನಿಮ್ಗೆ ಏನ್ ಸರ್ ಮಕ್ಳಿದಾರ ಅಂತ ಕೇಳಿದಾಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಹೇಳ್ತಾರೆ, ಹೂನಪ್ಪ ನನ್ಗೊಬ್ಳು ಮಗಳಿದ್ದಾಳೆ, ಅವಳಿಗೆ ಇನ್ನೇನ್ ಸ್ವಲ್ಪ ದಿನದಲ್ಲಿ ಮದ್ವೆ ಅಂತಂದಾಗ ಆ ಸರ್ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಸ್ವಲ್ಪ ಖುಷಿಯಾಗಿ ಮಾತಾಡ್ಕೊಳ್ತಾರೆ. ಈಗ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಬಂದ್ಬಿಟ್ಟು ಹೇಳ್ತಾಳೆ, ನೀವಂದ್ರಿ ಅದು ಅಮಾನುಷ್ಯ ಶಕ್ತಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ, ಆದ್ರೆ ನಮ್ಮ ಅಜ್ಜಿ ನನಗೆ ಈ ತರದನ್ನೆಲ್ಲ ಹೆಂಗ್ ನಿಭಾಯಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ದೇವ್ರಿಗೆ ಪೂಜೆ ಮಾಡೋ ತರ ಕೆಲವು ಬಲಿಗಳನ್ನೆಲ್ಲ ಕೊಟ್ಟು ಆ ಮಂತ್ರದ ಡ್ಯಾನ್ಸ್ ನೆಲ್ಲ ಆಡ್ಕೊಂಡು ಆ ಶವಪೆಟ್ಟಿಗೆನ ಹೊರಗಡೆ ತೆಗೆದು ನಾವ್ ಅದನ್ನ ತಕ್ಷಣ ಸುಟ್ಬಿಡ್ಬೇಕು, ಈ ತರ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋ ತರ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ಅವ್ರ ಅಂಕಲ್ ಒಪ್ಕೊಳ್ಳೋದಿಲ್ಲ. ನಿಮ್ಮ ಅಜ್ಜಿ ದೊಡ್ಡ ಶಾಮನ್ ಅಂತ ಹೇಳಿ ನೀನ್ ಈ ಕೆಲ್ಸನೆಲ್ಲ ಮಾಡ್ತೀಯ, ಅವ್ರು ನಿನ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಅದನ್ನೇನಾದ್ರು ಅರ್ಧಂಬರ್ಧ ಕಲ್ತ್ಕೊಂಡು ಪ್ರಯೋಗ ಮಾಡಕ್ ಹೋಗ್ಬಿಟ್ಟು ಏನಾದ್ರು ಆಗ್ಬಿಟ್ರೆ ಅನ್ನೋ ತರ ಹೇಳ್ತಾರೆ. ಬಟ್ ಇವಳಿಲ್ಲ ನಾನ್ ಮಾಡ್ತೀನಿ ಅಂತಾನೆ ಹೇಳ್ತಾಳೆ. ಸ್ವಲ್ಪ ಹೋರಾಟಕ್ಕಾದ್ಮೇಲೆ ಅಯ್ಯಪ್ಪನು ಒಪ್ಕೊಳ್ತಾನೆ ಆಯ್ತು ಅಂತ.
ಆದ್ರೆ ಇಲ್ಲಿ ಪಾರ್ಕ್ ಅವ್ರು ಕೂಡ ಸ್ಟಾರ್ಟಿಂಗ್ ಅಲ್ಲೇ ಒಂದು ಷರತ್ತನ್ನ ಹಾಕಿರ್ತಾರೆ, ಯಾವ್ದೇ ಕಾರಣಕ್ಕೂ ಆ ಶವಪೆಟ್ಟಿಗೆನ ತೆಗಿಬಾರ್ದು, ಆ ಶವಪೆಟ್ಟಿಗೆ ಸಮೇತನೇ ಅದನ್ನ ಸುಟ್ಟಾಕ್ಬೇಕು ಅಂತ. ಅದಕ್ಕೆ ಇವರು ಒಪ್ಕೊಳ್ತಾರೆ. ಇವಾಗ ಅವ್ರು ಅನ್ಕೊಂಡಿರ್ತಾರೇನೆ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ತುಂಬಾ ಜನ ಈ ಪೂಜೆನ ಮಾಡಕ್ಕೆ ಅಂತ ಬಂದಿರ್ತಾರೆ, ಎಲ್ಲ ನಮ್ ಹೀರೋಯಿನ್ ಕಡೆಯವ್ರ ಅಂತ ಕಾಣಿಸುತ್ತೆ. ಒಂದ್ 5 ಹಂದಿಗಳನ್ನ ಕಂಪ್ಲೀಟ್ ಆಗಿ 5 ಹಂದಿಗಳನ್ನ ಎತ್ಕೊಂಡ್ಬಂದು ಅಲ್ಲಿ ಒಂದ್ ಅಲ್ಗೆ ಮೇಲೆ ಮಲಗಿಸಿರ್ತಾರೆ, ಒಂದ್ 5 ಜನನ ನಿಲ್ಸಿರ್ತಾರೆ. ಇವ್ರು ಇವಾಗ ಆ ಗೌರಿನ ಹಗಿಯೋರು. ಅಲ್ಲಿ ಇವರು ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಿಂತ್ಕೊಂಡಿದ್ರಲ್ಲ 5 ಜನ, ಅವ್ರ ತಲೆ ಕೂದಲನ್ನೆಲ್ಲ ಕಟ್ ಮಾಡ್ಬಿಟ್ಟು ಹಂದಿ ಬಾಯ ಒಳಗಡೆ ಇಡ್ತಾರೆ. ಅಂದ್ರೆ ಏನು, ಆ ದೇವ್ರಿಗೆ ಈ ಮನುಷ್ಯರನ್ನ ಬಲಿ ಕೊಡೋ ತರ ಈ ಹಂದಿಗಳನ್ನ ಕೊಡ್ತಾ ಇರೋದು. ಆಲ್ಮೋಸ್ಟ್ ಈಗ ಮನುಷ್ಯರನ್ನ ಬಲಿ ಕೊಟ್ಟಂಗೆ ಇರುತ್ತೆ ಇದು. ಈ ತರ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ನಮ್ ಹೀರೋಯಿನ್ ಕೂಡ ಹಂಗೆ ಡ್ಯಾನ್ಸ್ ಆಡ್ತಾಳೆ. ನೋಡಿದ್ರು ನೋಡಕ್ಕೆ ಭಯ ಆಗತ್ತವಳು, ಜೋರಾಗಿ ಕಿರ್ಚ್ಕೊಂಡು ಹಾಡಾಡ್ಕೊಂಡು ತುಂಬಾ ಗೌರವಾಗಿ ಮಾಡ್ತಾಳೆ. ಹಂಗೆ ಕತ್ತಿ ಎತ್ಕೊಂಡು ಆ ಹಂದಿ ಮೇಲೆ ಹಂಗೆ ಈ ಕಡ ಕಡೆ ಅಂತ ಕಟ್ ಮಾಡಿ ಬಿಸಾಕ್ ಬಿಡ್ತಾಳೆ. ಅವ್ರು ಕೂಡ ಆ ಕಡೆ ಅಗೆಯಕ್ಕೆ ಶುರು ಮಾಡಿದ್ರು. ಇವ್ರು ಅನ್ಕೊಂಡಿರ್ತಾನೆ ಒಳಗಡೆ ಒಂದು ಶವ ಪೆಟ್ಟಿಗೆ ಇದೆ, ಅದನ್ನ ಒಂಥರ ರೆಡ್ ಕಲರ್ ಬಟ್ಟೆ ಎಲ್ಲ ಹಾಕಿ ಕಟ್ಟಾಕಿರ್ತಾರೆ. ನಿಧಾನಕ್ಕಿಗೇನೋ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಆ ರೆಡ್ ಕಲರ್ ಬಟ್ಟೆನ ಕೂಡ ತೆಗೆದ್ ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಶ್ರೀಮಂತರನ್ನ ಊತಾಕಿರ್ತಾರಲ್ಲ ಆತರ ಒಂದು ಪೆಟ್ಟಿಗೆ, ಮೇಲೆ ಹಾವು ಮಾರ್ಕ್ ಎಲ್ಲ ಇರುತ್ತೆ, ಏನೋ ಮಂತ್ರಗಳನ್ನ ಮಾಡಿರೋ ತರ ಇರುತ್ತೆ. ಹಂಗಾದ್ರೆ ನೀವು ರಾಜರ್ ಫ್ಯಾಮಿಲಿಗೆ ಸೇರಿ ಇರೋರು ಅಂದಾಗ ಪಾರ್ಕ್ ಅನ್ನೋನ್ ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ ಸರ್ ನಾವು ತುಂಬಾ ದೊಡ್ಡ ಶ್ರೀಮಂತರು ಅಂತ, 100 ವರ್ಷದಿಂದ ಅಂದ್ರೆ ರಾಜನ್ ಫ್ಯಾಮಿಲಿನೇ ಅಲ್ವಾ, ಅದ್ರಲ್ಲೂ ಡೆಡ್ ಬಾಡೀಸ್ ನೆಲ್ಲ ಹಾಗಿಯವ್ರು ಅವಾಗ ತುಂಬಾ ಜನ ಇದ್ರು ಅಂತ ಹೇಳಿನೇ ನಾವ್ ಈ ತರ ಎತ್ಕೊಂಬಂದ್ ಈ ಜಾಗದಲ್ಲಿ ಹಾಕಿದ್ದು ಅಂದಾಗ ಇವ್ರಿಗೆ ಅರ್ಥ ಆಗ್ತಾ ಇದೆ ಯಾರ್ ನಿಮ್ಗೆ ಕೆಲ್ಸನ ಮಾಡಕ್ ಹೇಳಿದ್ದು ಅಂದಾಗ. ಆ ಟೈಮಲ್ಲಿ ಯಾರೋ ಜಾಪನೀಸ್ ಮಂತ್ರವಾದಿ ಇದ್ರಂತೆ, ಅವರೇ ಹೇಳಿದ್ದು ಅಂತ ಹೇಳ್ತಾನೆ. ಬಟ್ ಡೀಟೇಲ್ ಆಗಿ ಏನು ಹೇಳಲ್ಲ. ಸರಿ ಆಯ್ತು ಅಂತ ಶವ ಪೆಟ್ಟಿಗೆನ ಆ ಕಾರಲ್ಲಿ ಹಾಕೊಂಡು ಅಲ್ಲಿಂದ ಎತ್ಕೊಂಡು ಹೊರಟೋದ್ರು. ಆದ್ರೆ ಈಗ ಮಣ್ಣಾಗದ್ರಲ್ವಾ, ಅವ್ರ ಹತ್ರ ಹೇಳ್ತಾರೆ, ಇಲ್ಲಿ ನೋಡ್ರಿ ಇವಾಗ ನೀವು ಮಾಡಿರೋದು ತುಂಬಾ ದೊಡ್ಡ ಕೆಲಸ, ಇದರಿಂದ ತುಂಬಾ ಅಪಾಯ ಆಗುತ್ತೆ, ಹುಷಾರಾಗಿರಿ, ಮನೆಗೆ ಹೋದ್ಮೇಲೆ ನೀಟಾಗಿ ಸ್ನಾನ ಮಾಡ್ಕೊಂಡು ಒಂದ್ 10 ದಿನ ನಾನ್ ವೆಜ್ ಏನು ತಿನ್ಬೇಡಿ, ದೇವ್ರಿಗೆಲ್ಲ ಚೆನ್ನಾಗಿ ಪೂಜೆ ಮಾಡಿ, ಈ ಮಣ್ಣನ್ನೆಲ್ಲ ಹಂಗೆ ನೀಟಾಗಿ ಮುಚ್ಚಿಬಿಟ್ಟು ನೀವು ಹೊರಡ್ರಿ ಅಂತ ಹೇಳಿ ಇವ್ರು ಅಲ್ಲಿಂದ ಹೊರಟೋದ್ರು. ಆದ್ರೆ ಅವ್ನ್ ಮಣ್ಣೆಲ್ಲ ಮುಚ್ಚೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವ್ನ್ ಕಾಲ್ ಹತ್ರ ಒಂದು ಹಾವು ಬರುತ್ತೆ. ಆ ಹಾವು ನೋಡಕ್ಕೆ ಸ್ವಲ್ಪ ವಿಚಿತ್ರವಾಗಿರುತ್ತೆ, ತಲೆ ಮೇಲೆ ಕೂದಲೆಲ್ಲ ಇರುತ್ತೆ. ಅವ್ನ್ ಏನು ಅಂತ ಗಮನಿಸ್ಕೊಳ್ದೆ ಅದನ್ನ ಚುಚ್ಬಿಟ್ಟ, ತಲೆ ಮೇಲೆನೆ ಹಾಕ್ಬಿಟ್ಟ ಏಟು. ಇವಾಗ್ಲೇ ಆ ಹಾವು ಮುಖ ತೋರಿಸ್ತಾರೆ ನೋಡಿ, ಯಾವ್ದೋ ಒಂದು ಹುಡುಗಿ ಮುಖ ತರ ಇರುತ್ತೆ, ಫುಲ್ ಆಗಿ ಕೂದಲೆಲ್ಲ ಬೇರೆ ಇರುತ್ತೆ, ಅದೊಂಥರ ಮನುಷ್ಯ ಕಿರ್ಚದಂಗೆ ಇರುತ್ತೆ ಅಂತ. ಈ ಸೌಂಡ್ ಕೆಳಗಡೆ ಇರೋ ನಮ್ ಹೀರೋಯಿನ್ಗೆ ಕೇಳಿಸ್ತು. ಬಟ್ ಏನೋ ಇಲ್ಯೂಷನ್ ಬಿಡು ಅಂತ ಹೇಳಿ ಅವಳು ಸರಿಟ ಕಾರ್ ಎತ್ಕೊಂಡು ಹೊಟ್ಟೋದ್ಲು. ಈಗ ಅವ್ರು ಎತ್ಕೊಂಡ್ ಬಂದಿರೋ ಶವಪೆಟ್ಟಿಗೆನ ಬರ್ನ್ ಮಾಡ್ಬೇಕಂತ ತಾನೆ ಹೇಳಿದ್ರು. ಬಟ್ ಮಳೆ ಬರೋ ಟೈಮ್ ಅಲ್ಲಿ ಬರ್ನ್ ಮಾಡಬಾರ್ದು, ಅದು ಇವರ ಪೂಜೆಗೆ ಅದು ಏನೋ ಒಂದು ಕಳಂಕ ತರುತ್ತೆ ಅನ್ನೋ ತರ ಇವ್ರ ನಂಬಿಕೆ. ಅದರಿಂದ ಇವಾಗ ನಾವ್ ಅದನ್ನ ಸುಡಕ್ ಆಗೋದಿಲ್ಲ, ನಾಳೆ ಸುಡೋಣ, ನನ್ಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ ಇಲ್ಲೇ ಪಕ್ಕದಲ್ಲಿ, ಅಲ್ಲಿ ಮಾರ್ಚರಲ್ಲಿ ಗೊತ್ತಿರೋರು ಇದಾರೆ, ನೀವೇನಾದ್ರೂ ಓಕೆ ಅಂತ ಹೇಳಿದ್ರೆ ನಾವ್ ಆ ಜಾಗದಲ್ಲಿ ಇಟ್ಬಿಡೋಣ, ಸೇಫ್ ಆಗಿರುತ್ತೆ, ಯಾರು ಓಪನ್ ಮಾಡಲ್ಲ ಅನ್ನೋ ತರ ಅಂದಾಗ ಪಾರ್ಕ್ ಕೂಡ ಸರಿ ಆಯ್ತು ಅಂತ ಒಪ್ಕೊಳ್ತಾನೆ. ಅವಾಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಅವ್ರ ಫ್ರೆಂಡ್ ಒಬ್ರು ಇರ್ತಾರಲ್ಲ ಕನ್ನಡಿ ಹಾಕೊಂಡು, ಅವ್ರು ಹೋಗ್ಬಿಟ್ಟು ಮಾರ್ಚರಿಲಿರೋ ಅಪ್ಪನ ಹೊರಗಡೆ ಕರ್ಕೊಂಡ್ಬಂದು ತಗೊಳ್ಳೆಯ ದುಡ್ಡು ಇವತ್ತೊಂದ್ ನೈಟ್ ಅಷ್ಟೇ, ಸ್ವಲ್ಪ ಹಂಗ ಅಡ್ಜಸ್ಟ್ ಮಾಡ್ಕೊ, ನಾಳೆ ಎತ್ಕೊಂಡು ಹೊಟ್ಟೋಗ್ತೀವಿ ಅಂತ ಹೇಳಿ ಅಪ್ಪ ಹತ್ರ ಮಾತಾಡ್ಬಿಟ್ಟು ಹೆಂಗೋ ಆ ಶವಪೆಟ್ಟಿಗೆನ ಆ ಮಾರ್ಚರಿಲಿ ಇಡಕ್ಕೆ ಒಪ್ಪಿಸ್ಬಿಟ್ರು. ಅದನ್ನೀಗ ಒಳಗಡೆನೂ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಪಾರ್ಕ್ ಅವ್ರ ಆಂಟಿ ಒಬ್ರು ಇರ್ತಾರೆ, ಅವ್ರು ನೋಡ್ತಾನೆ ಇರ್ತಾರೆ, ಏನೋ ಅವ್ರ ಹತ್ರ ಎಲ್ಲಾ ವಿಷಯ ಹೇಳ್ಬಿಟ್ಟ ಹೆಂಗೆ ಅಂತ ಕೇಳಿದಾಗ ಪಾರ್ಕ್ ಅನ್ನೋನ್ ಹೇಳ್ತಾನೆ, ಇಲ್ಲ ಆಂಟಿ ನಾನು ಅವ್ರ ಹತ್ರ ಎಲ್ಲಾ ವಿಷಯ ಹೇಳಿಲ್ಲ, ನನ್ಗೂ ಚೆನ್ನಾಗೆ ಗೊತ್ತು, ನಾನ್ ಹೆಂಗ್ ಹೇಳ್ಬಿಡ್ತೀನಿ ಅಂತಾನೆ. ಬಟ್ ಇನ್ನೂ ಏನೋ ಕೆಲವೊಂದು ವಿಷಯನ ಮುಚ್ಚಿಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇವಾಗ ಶವಪೆಟ್ಟಿಗೆ ಇಟ್ಟಿರೋ ಜಾಗದಲ್ಲಿ ನಮ್ ಹೀರೋಯಿನ್ ಅವ್ರ ಅಂಕಲ್ ಮತ್ತೆ ಕನ್ನಡಿ ಹಾಕೊಂಡಿರೋ ಫ್ರೆಂಡೇ ಇರೋದು, ಇಬ್ರು ಆ ಪೆಟ್ಟಿಗೆನ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡೋ ನೀನ್ ಇವತ್ತು ಇಲ್ಲೇ ಕಾವಲ್ಗಿರು, ನಾನು ಬೆಟ್ಟದಿಂದ ಇಳಿಬೇಕಾದ್ರೆ ಪಕ್ಕದಲ್ಲೇ ಒಬ್ರು ಮನೇನ ನೋಡ್ದೆ, ಅದ್ರೊಳ ಪಾರ್ಕ್ ಅನ್ನೋನ್ ಹೇಳ್ದ ಯಾರೋ ಜಾಪನೀಸ್ ಮಂತ್ರವಾದಿ ಏನೋ ಇಲ್ಲೇ ಊಣ ಕೇಳಿದ್ರಂತೆ, ಸೊ ಅದ್ ಯಾಕೆ ಏನು ಅಂತ ಹೇಳಿ ನಾನು ಅವ್ರನ್ನ ಮೀಟ್ ಮಾಡ್ಬಿಟ್ಟು ಎಲ್ಲಾ ವಿಚಾರಣೆ ತಿಳ್ಕೊಂಡ್ ಬರ್ತೀನಿ, ಹುಷಾರಾಗಿರು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಅಂಕಲ್ ಅಲ್ಲಿಂದ ಹೊರಟೋದ್ರು. ಆ ಬೆಟ್ಟದ ಕೆಳಗಡೆನೆ ಯಾವ್ದೋ ಒಂದು ಗ್ರಾಮ ಇದೆ, ಅಲ್ಲಿಗೆ ತಾನೆ ಹೋಗ್ತೀನಿ ಅಂತ ಹೇಳಿದ್ದು. ಬಟ್ ಅಲ್ಲಿ ಹೋದ್ಮೇಲೆನೆ ಗೊತ್ತಾಗೋದು ಆ ಸುತ್ತಮುತ್ತಲು ಇರೋ ಜಾಗದಲ್ಲಿ ಒಂದೇ ಮನೇನೆ ಇರೋದು ಅಂತ. ಈಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಒಬ್ಬೊಬ್ರು ವಯಸ್ಸಾದವ್ರು ಇರ್ತಾರೆ. ಸರ್ ಇಲ್ಲಿ ಕೀಮೋಜಿ ಅನ್ನೋರ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂದಾಗ, ಕೀಮೋಜಿನ ಅವ್ರು ಯಾರು ಅಂದಾಗ, ಏನಿಲ್ಲ ಸರ್ ಒಂದು 100 ವರ್ಷದಿಂದೆ ಅದು ಆ ಬೆಟ್ಟದ ಮೇಲೆ ಒಂದು ರಾಜ ಅದು ಡೆಡ್ ಬಾಡಿನ ಮಣ್ ಮಾಡಿದ್ರಲ್ವಾ, ಅದನ್ನ ಇವತ್ತು ಬೆಳಗ್ಗೆನೆ ನಾವು ಅಗ್ದು ಎತ್ತಿದ್ವಿ, ಆ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋರೇ ಆ ಹೆಸರನ್ನ ಹೇಳಿದ್ರು ಸರ್, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂದಾಗ ಕಿಮ್ ಅನ್ನೋರು ಹೇಳ್ತಾರೆ, ಇಲ್ಲಿ ನೋಡಿ ನನ್ನ ಹೆಸರು ಕಿಮ್ ಅಂತ, ನಾನ್ ಸುಮಾರು ವರ್ಷದಿಂದ ಇಲ್ಲೇ ಇದ್ದೀನಿ, ನನ್ಗಿದ್ವರ್ಗೂ ಆತರ ಹೆಸರು ಯಾರು ಹೇಳ್ದಂಗೆ ನನ್ಗೆ ನೆನಪಿಲ್ಲ, ನಾನ್ ಕೇಳು ಪಟ್ಟಿಲ್ಲಪ್ಪ. ಇನ್ನು ಹೇಳ್ಬೇಕಂದ್ರೆ ಆ ಶಿವಪೆಟ್ಟಿಗೆ ಬಗ್ಗೆ ತುಂಬಾ ಕಥೆಗಳನ್ನ ಹೇಳ್ತಾ ಇದ್ರು. 100 ವರ್ಷಕ್ಕಿಂತ ಯಾವ್ದೋ ದೊಡ್ಡ ರಾಜ ಇದ್ನಂತೆ, ತುಂಬಾ ಶ್ರೀಮಂತನಂತೆ, ಅವ್ನ್ ದುಡ್ಡಿನ ಆಸೆಯಿಂದಾನೇ ಆ ಪೆಟ್ಟಿಗೆ ಎತ್ಕೊಂಡ್ಬಂದು ಅಲ್ಲಿ ಮಣ್ ಮಾಡಿದಾರೆ ಅಂತ ಹೇಳ್ತಾ ಇದ್ರು. ಅದ್ರಲ್ಲೂ ಮುಖ್ಯವಾಗಿ ಆ ಶವಪೆಟ್ಟಿಗೆ ಒಳಗಡೆ ತುಂಬಾನೇ ನಿಧಿ ಎಲ್ಲ ಇದೆಯಂತೆ. ಹಂಗಂದಾಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಕೇಳ್ತಾರೆ, ಅಷ್ಟೊಂದು ನಿಧಿ ಇರೋ ಶವಪೆಟ್ಟಿಗೆ ಅಂತಂದ್ರೆ ಕಳ್ತನ ಮಾಡೋರು ಇಲ್ದೇನೆ ಇರ್ತಾರ, ಯಾರೋ ಒಬ್ರು ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಅಂದಾಗ ಈ ಕಿಮ್ಮನ್ ಅವ್ರು ಹೇಳ್ತಾರೆ, ಇಲ್ಲಿ ನೋಡಪ್ಪ ಆ ವಿಷಯ ಎಲ್ಲ ನನ್ಗೇನ್ ಗೊತ್ತು, ಆದ್ರೆ ತುಂಬಾ ಜನ ಕಳ್ತನ ಮಾಡಕ್ಕೆ ಟ್ರೈ ಮಾಡಿದ್ರಂತೆ, ಇನ್ ರಾಜನ ಊತಾಕಿದ್ದಾರೆ ಅಂತಂದ್ರೆ ಆ ಜಾಗಕ್ಕೆ ಸೈನಿಕರಂತ ಇರ್ತಾರಲ್ವಾ, ಅವ್ರಿಗೆ ಭಯ ಪಟ್ಕೊಂಡೆ ತುಂಬಾ ಜನ ಏನೋ ಆಗಿರ್ಬೋದು. ನನಗ್ ಗೊತ್ತಿರೋಂಗೆ ಆ ಟೈಮಲ್ಲಿ ಜಾಪನೀಸ್ಗೂ ಮತ್ತೆ ಕೊರಿಯಾಗೂ ಏನೋ ಯುದ್ಧ ನಡೀತಂತೆ, ಅದ್ರಲ್ಲಿ ತುಂಬಾ ಜನ ಸತ್ತೋದ್ರಪ್ಪ, ಅವ್ರ ಆಯುಧಗಳೆಲ್ಲ ಇಲ್ಲೇ ಬಿಟ್ಬಿಟ್ಟಿದ್ರು, ನಾನ್ ಅದನ್ನೆಲ್ಲ ಎತ್ಕೊಂಡು ಅಲ್ಲಿ ಜೋಡ್ಸಿಟ್ಟಿದೀನಿ ಅಂತ ಹೇಳಿದಾಗ ನಮ್ ಹೀರೋಯಿನ್ ಅವ್ರ ಅಂಕಲ್ ಕೂಡ ಒಳಗಡೆ ಹೋಗಿ ನೋಡ್ತಾರೆ. ಈ ಜಾಗದಲ್ಲಿ ಅಪ್ಪನ್ಗೆ ಏನೋ ಒಂದು ಡೌಟ್ ಬರುತ್ತೆ. ಅವ್ರು ಹೇಳ್ತಾರೆ, ಸರಿ ಆಯ್ತು ಆ ಶವಪೆಟ್ಟಿಗೆಯಲ್ಲಿ ಇರೋ ಆ ತಾತನ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವರು ಕೊರಿಯಾ ದೇಶಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅಂತ ಮಾತ್ರ ಗೊತ್ತಪ್ಪ, ಅಷ್ಟೇ ಅಲ್ಲ ಜಾಪನೀಸ್ಗೆ ಅಂತ ಏನು ಹೇಳಕ್
ಹೇಳಕ್ ಬರ್ತಾರೆ. ಬಟ್ ಅದಾದ್ಮೇಲೆ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ. ಇವಾಗ ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಈ ಶವಪೆಟ್ಟಿಗೆ ಇರೋ ಜಾಗನ ತೋರಿಸ್ತಾರೆ. ಅಲ್ಲಿ ಕನ್ನಡಿ ಹಾಕೊಂಡಿರೋ ಅಯ್ಯಪ್ಪತನೇ ಕ್ಲೀನ್ ಮಾಡ್ತಾ ಇದ್ದ. ಇವಾಗ ಆ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಅಯ್ಯಪ್ಪ ಬಂದ್ಬಿಟ್ಟು ಹೇಳ್ತಾನೆ, ಏನೋ ಅವಾಗಿಂದ ಕ್ಲೀನ್ ಮಾಡ್ಕೊಂಡಿದ್ಯಾ, ತುಂಬಾ ಟೈರ್ಡ್ ಅಂತ ಕಾಣಿಸುತ್ತೆ ಅಂದಾಗ ಅವ್ನು ಕೂಡ ಹೌದೌದು ಅಂತಾನೆ. ಸರಿ ಏನು ಈ ಶವಪೆಟ್ಟಿಗೆ ನೋಡಕ್ಕೆ ಹಿಂಗಿದೆ, ಏನ್ ಒಳಗಡೆ ಫುಲ್ ಆಗಿ ನಿಧಿ ಗೋಲ್ಡ್ ಎಲ್ಲ ಇದ್ದಂಗಿದೆ ಅಂದಾಗ ಈ ಕನ್ನಡಿ ಹಾಕೊಂಡ್ರೆ ಅವ್ನು ಹೇಳ್ತಾನೆ, ಅದೆಲ್ಲ ನಮ್ಗೆ ಯಾಕಪ್ಪ, ನಮ್ ಸರ್ ಹೇಳಿದ್ದಾರೆ ಅದನ್ನೆಲ್ಲ ತೆಗಿಬಾರ್ದು, ಏನೋ ಅಪಾಯ ಅಂತ. ಸುಮ್ನೆ ಏನಕ್ಕೆ ಕೊಡೋ ದುಡ್ಡನ್ನ ತಗೊಂಡು ನಾಳೆ ಬೆಳಗ್ಗೆ ಇದನ್ನ ಅವ್ರಿಗೆ ಒಪ್ಪಿಸ್ಬಿಟ್ರೆ ಸಾಕು ಅಂದಾಗ ಆ ಮಾರ್ಚರಿಯಲ್ಲಿರೋನ್ ಹೇಳ್ತಾನೆ, ಸರಿ ಬಿಡು, ನೀನ್ ನೋಡಕ್ಕೆ ತುಂಬಾ ಟೈರ್ಡ್ ಆಗಿದ್ಯಾ, ಹೋಗಿ ಊಟ ಗಿಟ ಮಾಡ್ಕೊಂಡ್ ಬರೋಗ, ಅಲ್ಲಿ ತನಕ ನಾನು ಇದನ್ನ ನೋಡ್ಕೊಂತೀನಿ ಅಂತ ಹೇಳಿದಾಗ ಕನ್ನಡಿ ಹಾಕೊಂಡಿರೋನು ಅಲ್ಲಿಂದ ಹೊರಟೋದ. ಇವ್ನು ಅತಿ ಬುದ್ಧಿ ನೋಡಿ ಸೈಲೆಂಟ್ ಆಗಿ ಪೆಟ್ಟಿಗೆನ ತೆಗಿಯೋದನ್ನ ಬಿಟ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಿರ್ಬೋದು. ಅದ್ರಲ್ಲಿರೋ ನಿಧಿನ ಎತ್ಕೊಳ್ತೀನಿ ಅನ್ನೋ ಹೆಸರಲ್ಲಿ, ಅಂದ್ರೆ ಅವ್ನು ಕೂಡ ಈ ಲೋಕಲ್ಗೆ ಸಂಬಂಧಪಟ್ಟಿರೋನಲ್ವಾ, ಸೊ ಅವ್ನಿಗೆ ಏನೋ ಡೌಟ್ ಇದ್ದಿರುತ್ತೆ, ಆದ್ರೆ ಅದನ್ನ ತೆಗಿಯಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಲ್ಮೋಸ್ಟ್ ಇನ್ನೇನ್ ತೆಗೆದ್ ಬಿಡ್ತಾ ಇದ್ದಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋಯಿನ್ ಜಾಕೆ ಬಂದ್ಬಿಟ್ರು. ಯೋ ಏನಯ್ಯ ಮಾಡ್ತಾ ಇದೀಯಾ, ಅದನ್ನೇನ ಕೈ ತೆಗಿತಾ ಇದೀಯಾ ಅಂತ ಹೇಳ್ತಾರೆ. ಆಗ ಬ್ರೇಲಿ ಅವನು ಸ್ವಲ್ಪ ಜೋರಾಗಿ ಕೊಡ್ಲಿನ ಪ್ರೆಸ್ ಮಾಡ್ತಾನೆ. ನೋಡಿ ಪೆಟ್ಟಿಗೆ ಓಪನ್ ಆಗೋಯ್ತು. ಆ ಪೆಟ್ಟಿಗೆ ಒಳಗಡೆಯಿಂದ ಏನೋ ಒಂದು ಅಮಾನುಷ ಶಕ್ತಿ ಹೊರಗಡೆ ಬರೋದನ್ನ ತೋರಿಸ್ತಾರೆ. ಅದ್ ಹಂಗೆ ಟಕ್ ಅಂತ ಬಂದು ನಮ್ ಹೀರೋಯಿನ್ ಒಳಗಡೆ ಹೋಗಿ ಆ ಕಡೆ ಹೊರಟೋಯ್ತೇನೋ, ನಮ್ ಹೀರೋಯಿನ್ಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಲು. ಅದನ್ನ ನೋಡಿದ ತಕ್ಷಣ ಆ ಮಾರ್ಚಲ್ಲಿರೋನ್ ಭಯ ಪಟ್ಕೊಂಡು ಎದ್ದು ಬಿದ್ದು ಓಡೋಗ್ಬಿಟ್ಟ. ಈ ವಿಷಯ ಅದಾದ್ಮೇಲೆ ನಮ್ ಹೀರೋಯಿನ್ ಅವ್ರ ಅಂಕಲ್ಗೂ ಮತ್ತೆ ಕನ್ನಡಿ ಹಾಕೊಂಡಿರೋನ್ಗೂ ಗೊತ್ತಾಯ್ತು. ಈಗ ಕನ್ನಡಿ ಹಾಕೊಂಡಿರೋನ್ ಹೇಳ್ತಾನೆ, ಅವ್ನ ಮುಖ ನೋಡಿದಾಗ್ಲೇ ನನ್ಗೇನೋ ಡೌಟ್ ಬಂತು ಸರ್, ಅವ್ನು ಒಳಗಡೆ ಬರ್ಬೇಡ ಅಂತ ಹೇಳ್ದೆ, ಇದ್ರು ಅವ್ನಿಗೆ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ, ಇವತ್ ನನ್ನಿಂದ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಹೀರೋಯಿನ್ ಅಡ್ಮಿಟ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಬಂದು ಅವ್ರ ಹತ್ರ ಸಾರಿ ಕೂಡ ಕೇಳ್ತಾರೆ. ಹೀರೋಯಿನ್ ಹಂಗೆ ಗುಂಡ್ಕಲ್ ತರ ಕುತ್ಕೊಂಡಿರ್ತಾರ. ಅಪ್ಪ ಕೇಳ್ತಾರೆ, ಅಂದ್ರೆ ಅವ್ರ ಅಂಕಲ್ ಕೇಳ್ತಾರೆ, ಏನಮ್ಮ ಏನಾಯ್ತು, ಏನಕ್ ಮೂಗಲೆಲ್ಲ ಬ್ಲಡ್ ಬರ್ತಾ ಇದೆ ಅಂದಾಗ ಅವಳು ಹೇಳ್ತಾಳೆ, ಏನಿಲ್ಲ, ಪೆಟ್ಟಿಗೆ ತೆಗ್ದಿದ ತಕ್ಷಣ ತುಂಬಾನೇ ಕೆಟ್ಟ ಪವರ್ ಇರೋ ತರ ಆತ್ಮ ಹೊರಗಡೆ ಬಂತು, ಅದು ಪಾಸ್ ಮಾಡೋ ದಾರಿಯಲ್ಲಿ ನಾನ್ ಸೆಂಟ್ರಲ್ ನಿಂತಿದ್ನ, ಅದು ನನ್ ಮೈ ಒಳಗಡೆಯಿಂದಾನೆ ಪಾಸ್ ಮಾಡ್ಕೊಂಡು ಹೋಯ್ತಾ, ಅದ್ರಿಂದಾನೇ ನಾನ್ ಸ್ವಲ್ಪ ಜ್ಞಾನ ತಪ್ಪಿ ಬಿದ್ಬಿಟ್ಟೆ, ಒಂಚೂರು ವೀಕ್ ಆಗ್ಬಿಟ್ಟೆ ಅಂದಾಗ ಇವ್ರಿಗೆಲ್ಲ ಸಖತ್ ಗಾಬರಿ ಆಗುತ್ತೆ. ಅಯ್ಯೋ ಆ ಆತ್ಮ ಹೊರಗಡೆ ಹೊಟ್ಟೋಯ್ತಾ, ಆತ್ಮ ಹೊರಗಡೆ ಹೋಗಿದೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಅದು ಸೇಡ್ ತೀರ್ಸ್ಕೊಳಕ್ಕೆ ಪ್ರಯತ್ನ ಪಡುತ್ತೆ, ಫಸ್ಟ್ ಈ ವಿಷಯನ ಪಾರ್ಕ್ ಗೆ ಕಾಲ್ ಮಾಡಿ ಹೇಳ್ಬೇಕು, ಅವ್ರನ್ನ ಹುಷಾರಾಗಿರಕ್ ಹೇಳ್ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹೀರೋಯಿನ್ಗೆ ಮುಗಲ್ ಬ್ಲಡ್ ಬರ್ತಾನೆ ಇರುತ್ತೆ. ಇದೇ ಟೈಮ್ ಅಲ್ಲಿ ಹೊರಗಡೆ ಹೋಗಿರೋ ಆತ್ಮ ಎಲ್ಲಪ್ಪ ಹೋಯ್ತು ಅಂತ ನೋಡಿದ್ರೆ ಅದು ಪಾರ್ಕ್ ಅವ್ರ ಮನೆಗೆ ಹೋಗಿರೋದು. ಆಲ್ರೆಡಿ ಹೇಳಿದೀವಿ ಪಾರ್ಕ್ ಗೆ ಒಂದು ತಂದೆ ಮತ್ತೆ ಒಂದು ತಂಗಿ ಇರೋದು ಅಂತ. ಅವ್ರಿಗೆ ತಂದೆ ಕೂಡ ಮೈ ಹುಷಾರಿಲ್ವಲ್ಲ, ಅಯ್ಯಪ್ಪ ಒಂಥರ ಲೂಸ್ ತರ ಒಂದೇ ಹತ್ರ ನೋಡ್ಕೊಂಡಿರ್ತಾನೆ, ಮತ್ತೆ ಎದ್ದು ನಡೆಯೋದಕ್ಕೂ ಆಗೋಲ್ಲ. ಆತರ ಒಂದು ಬಾಲ್ಕನಿ ಡೋರ್ ಹತ್ರ ಕುತ್ಕೊಂಡು ವಿಂಡೋನೇನೆ ನೋಡ್ತಾ ಇದ್ರೆ ಹೊರಗಡೆಯಿಂದ ಅವ್ರ ಅಪ್ಪ ಮಾತಾಡೋತರ ಅವ್ನಿಗೆ ಕೇಳಿಸುತ್ತೆ, ಮಗನೇ ನಿನ್ನ ನೋಡಕ್ಕೆ ಅಂತ ನಾನು ಬಂದಿದ್ದೀನಿ, ನನ್ಗೋಸ್ಕರ ನೀನ್ ಡೋರ್ ಓಪನ್ ಮಾಡಲ್ವಾ ಅಂತಂದ್ರೆ ಅಯ್ಯಪ್ಪನ್ಗೊಂಥರ ಸಂತೋಷ ಆಗೋಯ್ತು. ಅಪ್ಪ ನನ್ನ ನೋಡಕ್ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀರಾ, ನಾನೇಕಪ್ಪ ಡೋರ್ ಓಪನ್ ಮಾಡದೇ ಇರ್ತೀನಿ, ಇದೋ ಓಪನ್ ಮಾಡ್ತೀನಿ ಅಂತ ಹೇಳಿ ಅಯ್ಯಪ್ಪ ಪಡ್ಗೆ ಅಯ್ಯಪ್ಪ ಡೋರ್ ನ ಓಪನ್ ಮಾಡ್ಬಿಟ್ಟ. ಸರಕ್ ಅಂತ ಯಾವ್ದೋ ಒಂದು ಆತ್ಮ ಒಳಗಡೆ ಬರುತ್ತೆ. ಸ್ಟ್ರೈಟ್ ಆಗಿ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಅಲ್ಲಿರೋ ಊಟನೆಲ್ಲ ತಿಂತಾ ಇರುತ್ತೆ. ನಾರ್ಮಲ್ ಆಗಿ ನೋಡಿದ್ರೆ ಅದು ಕಾಣಿಸಲ್ಲ, ಮಿರರ್ ಅಲ್ಲಿ ಮಾತ್ರ ಅಲ್ಲಿ ದೆವ್ವ ಕುತ್ಕೊಂಡು ತಿಂತಾ ಇರೋದು ಕಾಣಿಸುತ್ತೆ. ಅಪ್ಪ ನಿಮ್ಗೆ ಸ್ವಲ್ಪ ಕೂಡ ನನ್ ಮೇಲೆ ಇಷ್ಟ ಇಲ್ವಾ, ಇಷ್ಟು ವರ್ಷ ಆದ್ಮೇಲೆ ನನ್ನ ಇವತ್ತು ನೋಡಕ್ಕೆ ಅಂತ ಬಂದಿದ್ದೀರಾ, ನಾನ್ ನಿಮ್ನ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ದೆ ಅಂದಾಗ ಆ ದೆವ್ವ ಹೇಳುತ್ತೆ, ಅದಕ್ಕೇನ್ ಮಗನ ಅಷ್ಟೊಂದು ಬೆಮಸ್ತಾ ಇದೀಯಾ, ಇನ್ಮೇಲೆ ನೀನ್ ಕೂಡ ನನ್ ಜೊತೆನೆ ಇರುವಂತೆ, ನಾನ್ ಕೂಡ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಆ ದೆವ್ವ ಹಂಗೆ ಅಪ್ಪನ ಹಾರ್ಟ್ ಒಳಗಡೆನೆ ಕೈ ಬಿಟ್ಬಿಟ್ಟು ಆ ಹಾರ್ಟ್ ನ ಹಂಗೆ ಪ್ರೆಸ್ ಮಾಡಿ ಅಪ್ಪ ಕೂತ್ಕೊಂಡಿದ್ದ ಜಾಗದಲ್ಲೇ ಟಿಕೆಟ್ ತಗೊಂಡ. ಇವಾಗ ಇನ್ನೊಂದ್ ಕಡೆ ಆ ಪಾರ್ಕ್ ಅವ್ರ ತಂಗಿ ಬಂದು ಲೂಸ್ ತರ ಸಾಂಗ್ ಹಾಕ್ಬಿಟ್ಟು ಅಮ್ಮ ಏನ್ ಡ್ಯಾನ್ಸ್ ಆಡ್ತಿದ್ದಾಳೆ ಅಂತ ಅಮ್ಮಗೆ ಗೊತ್ತಿಲ್ಲ, ಒಂದ್ ಮಾರ್ಗವಾಗಿ ಆಡ್ತಾ ಇರ್ತಾಳೆ. ಇವಾಗ ದೆವ್ವ ಸ್ಟ್ರೈಟ್ ಆಗಿ ಆ ಲೇಡಿ ಹತ್ರನೇ ಹೋಗಿರೋದು. ಇವಳು ಆಡ್ತಿದ್ದಾಳೆ ಅಂದ್ರೆ ಇವಳು ಒಬ್ಳೆ ಆಡ್ತಿದ್ದಾಳೆ ಅಂತ ಅನ್ಕೊಂಡಿರೋದು, ಬಟ್ ಆ ದೆವ್ವ ಇವಳನ್ನ ಹಿಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು. ಅದಾದ್ಮೇಲೆ ಅವಳು ಕಿರ್ಚೋ ಸೌಂಡ್ ಮಾತ್ರ ಕೇಳಿಸುತ್ತೆ ಅಷ್ಟೇ, ಏನಾಯ್ತು ಅಂತ ತೋರ್ಸಿಲ್ಲ. ಆದ್ರೆ 3 ದಿನಕ್ಕೆ ಇವ್ರಿಬ್ರಿಗೂ ಹಾಲಾಗ್ತಾರೆ ಅಂತ ಮಾತ್ರ ಚೆನ್ನಾಗ್ ಗೊತ್ತು. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಆಕ್ಚುಲಿ ಇವಾಗ ಹೋಗಿರೋ ಆತ್ಮನ ಅವರು ಮತ್ತೆ ಬಂದಿ ಮಾಡ್ಲೇಬೇಕು, ಅದಕ್ಕೆ ಏನ್ ಬೇಕು ಅಂತ ಕೇಳಲೇಬೇಕಲ್ವಾ. ಇವಾಗ ಆತ್ಮನ ನಮ್ ಹೀರೋ ಮೈಯಲ್ಲಿ ಹತ್ತಿಸ್ಬಿಟ್ಟು ಅದಕ್ಕೇನು ಎಂತ ಅಂತ ಕೇಳ್ತಾರೆ. ಅದಕ್ಕೆ ಕರೆಕ್ಟ್ ಆಗಿರೋ ಮೈ ಅಂದ್ರೆ ನಮ್ ಹೀರೋ ಮೈನೇ. ಬಟ್ ಆ ದೆವ್ವ ಬಂದ್ಮೇಲೆ ಅವ್ನ ಮೈ ಒಳಗಡೆ ಬಂದ್ಮೇಲೆ ಅವ್ನ ಕಂಟ್ರೋಲ್ ಮೀರಿ ಹೋಗ್ತಾನೆ ಅಂತ ಹೇಳಿ ಕೆಲವು ಮಂತ್ರಗಳಿಂದ ಮಾಡಿರೋ ಕೆಲವೊಂದು ಹಗ್ಗಗಳನ್ನೆಲ್ಲ ಕಟ್ಬಿಟ್ಟು ನಮ್ ಹೀರೋಗೆ ಸ್ವಲ್ಪ ಚೈನ್ಸ್ ಎಲ್ಲ ಹಾಕಿ ಕಟ್ ಹಾಕ್ಬಿಡ್ತಾರೆ. ದೂರದಲ್ಲಿರ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡೋ ಇದರಿಂದ ನಿನ್ ಪ್ರಾಣಕ್ ಕೂಡ ಅಪಾಯ ಆಗುತ್ತೆ, ಸ್ವಲ್ಪ ಹುಷಾರಾಗಿರು, ಸ್ವಲ್ಪ ಕಂಟ್ರೋಲ್ಡ್ ಆಗಿರು, ಅದು ನಿನ್ ಮೈಗೆ ತುಂಬಾನೇ ನೋವಾಗುತ್ತೆ ಅಂತ ಹೇಳಿದಾಗ ಇವನೆಲ್ಲದಕ್ಕೂ ರೆಡಿ ಆಗಿದ್ದಾನೆ. ಓಕೆ ನಾನು ಎಲ್ಲದಕ್ಕೂ ರೆಡಿ ಅಂತ ಹೇಳಿ ಆ ದೇವ್ರ ಮಂತ್ರಗಳನ್ನ ಹೇಳ್ಕೊಂಡು ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಡೆ ಅವಳು ಮಂತ್ರಗಳನ್ನ ಹೇಳ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಮೈಯಲ್ಲಿ ಆ ತಾತದ್ದು ದೆವ್ವ ಬಂದಿದೆ ಅಂತ ಇವ್ರಿಗೆ ಅರ್ಥ ಆಯ್ತು. ಯಾಕಂದ್ರೆ ನಾರ್ಮಲ್ ಆಗಿ ನೋಡೋದಕ್ಕೆ ಕಾಣಿಸಲ್ಲ, ಪಕ್ಕದಲ್ಲಿರೋ ಮಿರರ್ ಎಲ್ಲ ತಾತಂದು ರೂಪ ಕಾಣಿಸ್ತಾ ಇರುತ್ತೆ. ಆದ್ರೆ ನಮ್ ಹೀರೋ ಮೈ ಒಳಗಡೆ ಬಂದಿರೋ ದೆವ್ವ ನಮ್ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಹತ್ರವರೆಗೂ ಬಂದ್ಬಿಡ್ತು, ಕಿರ್ಚುತ್ತಾ ಇರುತ್ತೆ. ಹೀರೋಯಿನ್ ಹೇಳ್ತಾಳೆ, ಯೋ ಏ ವಯಸ್ಸಾದ ತಾತ, ನೀನ್ ಇಷ್ಟೆಲ್ಲ ಆಕ್ಟಿಂಗ್ ನನ್ನ ಹತ್ರ ಮಾಡ್ಬೇಡ. ಫಸ್ಟ್ ಆಫ್ ಆಲ್ ಏನಕ್ಕೆ ಈ ತರ ಬರ್ತಾ ಇದೀಯಾ, ಏನಕ್ಕೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗಳ ಹತ್ರ ತೊಂದರೆ ಕೊಡ್ಬೇಕು ಅಂತ ನೋಡ್ತಾ ಇದೀಯಾ, ಅವ್ರನ್ನ ನೆಮ್ಮದಿಗಿರಕ್ ಬಿಡಲ್ವಾ ಅಂತ ಹೇಳಿದಾಗ ತಾತ ಹೇಳ್ತಾನೆ, ಏನು ನೆಮ್ಮದಿಗಿರಕ್ ಬಿಡ್ಬೇಕಾ, ನಾನ್ ಎಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋನ್ ಗೊತ್ತಾ, ನಾನೊಂದು ರಾಜಮನೆತನಕ್ಕೆ ಸೇರಿರೋನು, ಹಂಗಿರ್ಬೇಕಾದ್ರೆ ನನ್ನನ್ನ ಯಾವ್ದೋ ಬೆಟ್ಟದ ಮೇಲೆ ಇರೋ ಒಂದು ಗೋರಿಯಲ್ಲಿ ಎತ್ಕೊಂಡೋಗಿ ಹಾಕ್ತಾರೆ, ಸುತ್ತಮುತ್ತ ಯಾರು ಇಲ್ಲ ಅಂತಂದ್ರೆ ನನ್ಗೆ ಹೆಂಗಿರುತ್ತೆ, ಒಂದು ಪೂಜೆ ಮಾಡಕ್ ಕೂಡ ಯಾವತ್ತು ಯಾರು ಬಂದವರಲ್ಲ, ಅದಕ್ಕೆಲ್ಲ ಕಾರಣ ನಮ್ ಫ್ಯಾಮಿಲಿ ಮೆಂಬರ್ಸ್ ತಾನೆ. ಸೊ ನಾನ್ ಅವ್ರಿಗೆ ಕೊಡ್ತಾ ಇರೋ ಪನಿಷ್ಮೆಂಟ್ ಅವ್ರನ್ನ ನನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ. 100 ವರ್ಷದಿಂದ ನಾನ್ ಸ್ವರ್ಗಕ್ಕೂ ಹೋಗಕ್ಕಾಗ್ದೆ, ನರ್ಕಕ್ಕೂ ಹೋಗಕ್ಕಾಗ್ದೆ, ತುಂಬಾನೇ ನರ್ಕನ ಅನುಭವಿಸ್ಬಿಟ್ಟಿದೀನಿ, ಅದ್ರಿಂದಾನೆ ಅಂತ ಹೇಳಿ ತುಂಬಾನೇ ಕಿರ್ಚ್ತಾರೆ. ಅಷ್ಟೇ ಅಲ್ಲ, ಸ್ವಲ್ಪ
ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಹಂಗೆ ಒಂಥರ ಬ್ಲಡ್ ಆಗಿ ವಾಮಿಟ್ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇದರಿಂದ ಇವ್ರಿಗೆ ಅರ್ಥ ಆಯ್ತು ಇವ್ನ್ ಮೈ ಒಳಗಡೆ ಬಂದಿರೋ ಆತ್ಮ ಮತ್ತೆ ಹೊರಗಡೆ ಹೊಟ್ಟೋಯ್ತು ಅಂತ. ಅಯ್ಯೋ ಇವಾಗ ಏನಪ್ಪಾ ಮಾಡೋದು ಅಂತ ಇವ್ರು ಟೆನ್ಷನ್ ಅಲ್ಲಿ ಇರ್ತಾರೆ. ಬಟ್ ಇವ್ರಿಗೆ ನೆಕ್ಸ್ಟ್ ಅರ್ಥ ಆಯ್ತು ಟಾರ್ಗೆಟ್ ಬಂದು ಪಾರ್ಕ್ ಅಂತ, ಪಾರ್ಕ್ ನ ಸಾಯಿಸಕ್ ಹೋಗ್ತಿದ್ದಾರೆ ದೆವ್ವ ಅಂತ. ಅಲ್ಲಿ ನೋಡಿದ್ರೆ ಹೋಟ್ಲಲ್ಲಿ ಪಾರ್ಕ್ ಅನ್ನೋನು ಬಾತ್ ಟಬ್ ಅಲ್ಲಿ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಮಲಗಿರ್ತಾನೆ. ಆದ್ರೆ ಟಕ್ ಅಂತ ಕಂಡ್ಬಿಟ್ಟು ನೋಡೋಷ್ಟರಲ್ಲಿ ಬೆಡ್ ಮೇಲೆ ಇರ್ತಾನೆ. ಅವ್ನ್ಗೆ ಆಶ್ಚರ್ಯ, ಇದೇನಪ್ಪ ನಾನ್ ಬಾತ್ ಟಬ್ ಅಲ್ತಾನೆ ಇದೆ, ನಾನ್ ಯಾವಾಗ ಇಲ್ಲಿಗೆ ಬಂದೆ ಅಂತ. ಅದೇ ಟೈಮಲ್ಲಿ ಯಾರೋ ರೂಮ್ ಬಾಗಿಲ್ನ ತಡ್ತಾ ಇರ್ತಾರೆ. ಈ ಕಡೆ ಅವ್ನ್ಗೆ ಕಾಲ್ ಕೂಡ ಬರ್ತಾ ಇರುತ್ತೆ. ಇವ್ನ್ ಫಸ್ಟ್ ಕಾಲ್ ನ ಅಟೆಂಡ್ ಮಾಡ್ತಾನೆ. ಮಾಡಿರೋದು ನಮ್ ಹೀರೋಯಿನ್ ಅವ್ರ ಅಂಕಲ್. ಇವ್ನ್ ಕೇಳ್ತಾನೆ, ಏನ್ ಸರ್ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದೀರಾ ಅಂದಾಗ ಅವ್ರು ಹೇಳ್ತಾರೆ, ಯೋ ಪಾರ್ಕ್ ಏನೇ ಆಗ್ಲಿ ಯಾವ್ದೇ ಕಾರಣಕ್ಕೂ ನಿಮ್ ಮನೆ ಡೋರ್ ಮಾತ್ರ ಓಪನ್ ಮಾಡ್ಬಿಡ್ಬೇಡ, ಅದು ತುಂಬಾನೇ ಅಪಾಯ ಅಂದಾಗ ಪಾರ್ಕ್ ಏನ್ ಅರ್ಥ ಆಗ್ತಿಲ್ಲ. ಸರ್ ಏನ್ ಸರ್ ಹೇಳ್ತಾ ಇದೀರಾ, ಯಾಕೆ ಓಪನ್ ಮಾಡಬಾರ್ದು ಅಂದಾಗ ಅದೇನಿಲ್ಲಪ್ಪ ನನ್ನ ಜಾಗದಲ್ಲಿ ಶವಪೆಟ್ಟಿಗೆನ ಇಟ್ಟಿದ್ನಲ್ಲ ಅನ್ಕೊಳ್ದೆ ಯಾರೋ ಅದನ್ನ ಹತ್ರ ಓಪನ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ನಿಮ್ ತಾತ ಅವ್ರ ಆತ್ಮ ಹೊರಗಡೆ ಬಂದ್ಬಿಟ್ಟಿದೆ, ಅದೆಲ್ಲರನ್ನು ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ನಿನ್ಗೆ ಪ್ರಾಬ್ಲಮ್ ಆಗೋದು, ನಾನು ನಿನ್ನ ಕಾಪಾಡಕ್ಕೆ ಬರ್ತಾ ಇದ್ದೀನಿ. ನಾನು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇರ್ತೀನಿ, ನೀನು ಸೈಲೆಂಟ್ ಆಗಿ ವಿಂಡೋನ ಓಪನ್ ಮಾಡ್ಕೊಂಡು ಅಲ್ಲಿಂದ ಕೆಳಗಡೆ ಬಂದ್ಬಿಡು, ನಾನು ಇನ್ನ ಕೆಳಗಡೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವನ್ ಕೂಡ ಮಾತ್ನ ನಂಬಿ ಟಕ್ ಅಂತ ವಿಂಡೋನ ಓಪನ್ ಮಾಡ್ಬಿಟ್ಟ. ಈಗ ಒಂದು ಫೋರ್ಸ್ ಹಂಗೆ ಒಳಗಡೆ ಬರೋದನ್ನ ತೋರಿಸ್ತಾರೆ. ಆಕ್ಚುಲಿ ಏನ್ ನಡೀತಿದೆ ಅಂದ್ರೆ ಅಲ್ಲಿ ಡೋರ್ ತಡ್ತಾ ಇರೋದು ರಿಯಲ್ ಆಗಿ ಬಂದಿರೋ ನಮ್ ಹೀರೋಯಿನ್ ಅವರ ಅಂಕಲ್. ಕಾಲಲ್ಲಿ ಮಾತಾಡಿರೋದು ಆ ದೆವ್ವನ ಇವನ್ನ ಟ್ರಿಕ್ಕಿಯಾಗಿ ತರ ಸಿಕ್ಕಾಕಿಸ್ಬೇಕು ಅಂತ ಮಾಡಿರೋದು. ಅವ್ನ್ ಕೂಡ ಈಗ ವಿಂಡೋ ಓಪನ್ ಮಾಡ್ಬಿಟ್ಟ ಅಲ್ವಾ, ಅವನೊಂಥರ ಈ ದೆವ್ವ ಹಿಡ್ದಿರೋ ಒಂಥರ ನಿಂತಿರ್ತಾನೆ. ಇಷ್ಟೊತ್ತಾಗಿ ನಾವು ಡೋರ್ ಓಪನ್ ಮಾಡದೇ ಇರೋದನ್ನ ನೋಡ್ಬಿಟ್ಟು ಹೊರಗಡೆ ಇರೋ ನಮ್ ಹೀರೋಯಿನ್ ಅವ್ರ ಅಂಕಲ್ಗೆ ಅರ್ಥ ಆಯ್ತು. ಸೊ ಅಲ್ಲಿರೋ ರಿಸೆಪ್ಷನ್ ಅವ್ರಿಗೆ ಹೇಳ್ಬಿಟ್ಟು ಒಂದು ಸ್ಪೇರ್ ಕೀ ಇರುತ್ತಲ್ಲ ಅದನ್ನ ಎತ್ಕೊಂಡ್ಬಂದು ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾರೆ. ನೋಡಿದ್ರೆ ಇವನು ಹಂಗೆ ಟೀಪೈ ಮೇಲೆ ಹತ್ತಿ ನಿಂತ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಈ ರಾಜರ ಕಾಲದಲ್ಲಿ ಸೈನಿಕರೆಲ್ಲ ಏನೋ ಒಂಥರ ಘೋಷಣ ಆಗ್ತಾ ಇರ್ತಾರಲ್ಲ ಜೋರಾಗಿ, ಆತರ ಹೇಳ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲ ಅವ್ನ್ ಬಾಯಿಂದ ಫುಲ್ ಆಗಿ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಇದನ್ನ ನೋಡೋ ರಿಸೆಪ್ಷನ್ ಇರೋ ಲೇಡಿ ಭಯ ಪಟ್ಕೊಂಡು ನಾನು ಕೆಳಗಡೆ ಹೋಗಿ ಆಂಬುಲೆನ್ಸ್ ಗೆ ಕಾಲ್ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟೋದ್ಲು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರನ್ನ ತೋರಿಸ್ತಾರೆ. ಮಳೆ ಬರ್ತಾ ಇದೆ ಅಂತ ಹೇಳಿ ಡೆಡ್ ಬಾಡಿ ನಾವ್ ಹಿಂಗೆ ಇಟ್ಕೊಂಡಿರಕ್ಕಾಗಲ್ಲ, ಆದಷ್ಟು ಬೇಗ ಶವಪೆಟ್ಟಿಗೆನ ನಾವು ಸುಟ್ಟಾಕ್ಬಿಡ್ಬೇಕು, ಹಿಂಗೆ ಇಟ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಅದನ್ನ ಸುಟ್ಟಾಕ್ತಾ ಇರಲ್ಲ, ಈ ಎಲೆಕ್ಟ್ರಿಕ್ ಬೆಂಕಿ ಎಲ್ಲ ಬರುತ್ತಲ್ಲ ಆ ಜಾಗಕ್ಕೆ ಎತ್ಕೊಂಡು ಹೋಗಿ ಅಂತ ಕಾರಲ್ಲಿ ಎತ್ತಿಟ್ಕೊಂಡ್ರು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಂಕಲ್ ಆ ಪಾರ್ಕ್ ಹೆಂಗೋ ಸಮಾಧಾನವಾಗಿ ಮಾತಾಡಿ ಕರ್ಕೊಂಡ್ ಹೋಗೋಣ ಅಂತ ನೋಡಿದ್ರೆ ಅವ್ನು ಇಲ್ಲಿರೋ ಅಷ್ಟು ನೀರ್ನ ಕೂಡ ಕುಡಿತಾ ಇರ್ತಾನೆ. ಗುಡ್ಕೊಂತಲ್ಲ ಅಷ್ಟು ಲೀಟರ್ ಬಾಟಲ್ಸ್ ಇದೆ ಅದನ್ನೆಲ್ಲ ಕುಡಿತಾನೆ. ಕುಡ್ದಿದ ತಕ್ಷಣ ಆ ಕತ್ತನ ಹಂಗೆ ತಿರುಗಿಸ್ತಾನೆ ನೋಡಿ ಸೈಡ್ಗೆ, 360 ಡಿಗ್ರಿಯಲ್ಲಿ ತಿರುಗಿಸ್ತಾನೆ ಅಂತಾನೆ ಹೇಳ್ಬೇಕು. ಹುಲಿ ಹೊಟ್ಟೆನ ನರಿ ಸಿಗದ್ ಬಿಡ್ತು ಅಂತ ಹೇಳಿ ಹಂಗೆ ಆ ಜಾಗದಲ್ಲೇ ಬಿದ್ದು ಒಂಥರ ಒದ್ದಾಡಕ್ಕೆ ಶುರು ಮಾಡ್ಬಿಟ್ಟ. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಲ್ಲ, ಆಂಬುಲೆನ್ಸ್ ಗೆ ಕರೆಯಕ್ಕೆ ಹೇಳ್ತಾರೆ. ಇದೇ ಟೈಮಲ್ಲಿ ಅಮೆರಿಕಾನಲ್ಲಿ ತೋರಿಸ್ತಾರೆ. ಈ ಪಾರ್ಕ್ ಅವ್ರ ಮಗು ಅಲ್ಲೇ ತಾನೆ ಅಡ್ಮಿಟ್ ಆಗಿರೋದು. ಅವ್ರ ಹೆಂಡತಿ ಹೇಳ್ತಾರೆ, ಈ ತರ ನಮ್ಮ ಮನೆಯವ್ರಿಗೆ ಕಾಲ್ ಮಾಡದೆ ಅವ್ರು ಯಾಕೋ ಕಾಲ್ ಪಿಕ್ ಮಾಡ್ತಾ ಇಲ್ಲ, ನಾನು ಏನಾಗಿದೆ ಏನು ಅಂತ ನೋಡ್ಕೊಂಡ್ ಬರ್ತೀನಿ, ಅಲ್ಲಿ ತನಕ ಮಗುನ ನೋಡ್ಕೊಳ್ಳಿ ಅಂತ ಆ ಮಗುನ ಅಲ್ಲೇ ಬಿಟ್ಬಿಟ್ಟು ಪಾರ್ಕ್ ಅವ್ರ ವೈಫ್ ಕೂಡ ಅಲ್ಲಿಂದ ಹೊರಟು ಬಿಟ್ರು. ಇನ್ನೊಂದ್ ಕಡೆ ಈ ಪಾರ್ಕ್ ಗೆ ಒಬ್ರು ಆಂಟಿ ಇದಾರೆ ಅಂತ ಹೇಳಿದ್ರಲ್ವಾ, ಅವ್ರು ಬಂದು ಅವ್ರ ಫ್ಯಾಮಿಲಿ ಫೋಟೋನ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆಲ್ಮೋಸ್ಟ್ ನಮ್ ಹೀರೋಯಿನ್ ಬಂದು ಶವಪೆಟ್ಟಿಗೆನ ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ರು, ಇನ್ನೇನ್ ಬಟನ್ ಪ್ರೆಸ್ ಮಾಡಿದ್ರೆ ಸುಟ್ಟೋಗ್ಬಿಡುತ್ತೆ. ಆದ್ರೆ ಅಷ್ಟ್ರಲ್ಲ ಆ ಜಾಗಕ್ಕೆ ನಮ್ ಹೀರೋಯಿನ್ ಅವ್ರ ಅಂಕಲ್ ಬಂದ್ಬಿಟ್ಟು, ಇಲ್ಲ ನಾವ್ ಅದನ್ನ ಹತ್ರ ಸುಡಕ್ ಆಗೋದಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಹೇಳಿದ್ರೆ ಮಾತ್ರನೇ ನಾವು ಕೆಲಸ ಮಾಡಕ್ ಆಗೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆ ಕಾಲ್ ಮಾಡಿದ್ರು ಕಾಲ್ ಹೋಗ್ತಾ ಇಲ್ಲ, ನಾನು ಆಂಟಿಗೆ ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಕಾಲ್ ಟ್ರೈ ಮಾಡ್ತಾರೆ. ಎಲ್ಲಾ ವಿಷಯನೂ ಹೇಳ್ತಾರೆ. ಈ ತರ ಆತ್ಮ ಹೊರಗಡೆ ಬಂದ್ಬಿಟ್ಟಿದೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ತೊಂದರೆ ಇದೆ, ಅದನ್ನ ನಾವು ತಕ್ಷಣ ಸುಡ್ಲೇಬೇಕು, ಸುಟ್ಬಿಡ್ತೀವಿ ಅಂತ ಹೇಳಿದ್ರೆ ಆಯ್ಮ ಸ್ವಲ್ಪ ಹಿಂದೇಟ್ ಆಗ್ತಾಳೆ. ಆಯ್ಮ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಪಾರ್ಕ್ ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದ್ರಲ್ಲ, ಬಟ್ ಆಲ್ರೆಡಿ ಅವ್ನ್ ಕತ್ತು ತಿರ್ಕೊಂಡ್ಬಿಟ್ಟಿತ್ತು, ಅವ್ನ್ ಪ್ರಾಣನ ಉಳ್ಸಕ್ ಆಗ್ಲಿಲ್ಲ, ಅವ್ನ್ ಸತ್ತೇ ಹೋದ. ಈಗ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ, ಮಗುನ ಅಡ್ಮಿಟ್ ಮಾಡಿದ್ರಲ್ಲ ಹಾಸ್ಪಿಟಲ್ ಅಲ್ಲಿ ಆ ನರ್ಸ್ ಬಂದು ಮಗುನ್ ನೋಡ್ಕೊಳ್ತೀನಿ ಅನ್ನೋ ಹೆಸರಲ್ಲಿ ಪಾಪ ವಯಸ್ಸಾದ್ ಲೇಡಿ ಅಲ್ವಾ ಮಲಗ್ ಬಿಟ್ಟಿರ್ತಾಳೆ. ಈಗ ಆ ಜಾಗಕ್ಕೆ ಆ ಆತ್ಮ ಬಂದಿರುತ್ತೆ. ಅದು ಬಂದಿದ್ ಸ್ಪೀಡ್ಗೆ ಆ ಮಗು ಎದೆ ಮೇಲೆ ಕೈ ಇಟ್ಕೊಂಡು ಪ್ರೆಸ್ ಮಾಡ್ತಾ ಇರುತ್ತೆ ಮಗುನ ಸಾಯಿಸ್ಬೇಕು ಅಂತ. ಸ್ವಲ್ಪ ಮಗುದು ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆ ಮಾನಿಟರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇನ್ನೊಂದ್ ಕಡೆ ಈ ಮಾತಾಡ್ತಾ ಇದ್ರಲ್ಲ ಆಂಟಿ, ಅವ್ರು ಕೂಡ ಸರಿ ಆಯ್ತು ಸುಟ್ಬಿಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಅವ್ರ ಬಟನ್ ನ ಪ್ರೆಸ್ ಮಾಡ್ತಾರೆ. ಆ ಶವಪೆಟ್ಟಿಗೆ ಹಂಗೆ ಸುಡಕ್ಕೆ ಶುರು ಆಗೋಯ್ತು. ಹಂಗ್ ಸುಟ್ಟಿದ ತಕ್ಷಣ ಇಲ್ಲಿ ಆ ಮಗುನ ಸಾಯಿಸ್ತಾ ಇರೋ ಆತ್ಮ ಕೂಡ ಹಂಗೆ ಮರೆ ಆಗೋಯ್ತು. ಪಾಪ ಹೆಂಗೋ ಮಗುಗೆ ಏನು ಆಗ್ಲಿಲ್ಲ, ಮಗು ಬದುಕಿದೆ. ಇವಾಗ ಇವ್ರಿಗೆಲ್ಲ ಒಂದ್ ತೃಪ್ತಿ, ಅಪ್ಪಾಡಿ ಹೆಂಗೋ ನಾವ್ ಎತ್ಕೊಂಡಿರೋ ಕೆಲ್ಸನ ಕಂಪ್ಲೀಟ್ ಮಾಡ್ಬಿಟ್ವಿ ಅಂತ. ಈ ತರ ತೃಪ್ತಿ ಪಡೋಷ್ಟ್ರಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಇವ್ರಿಗೆ ಏನ್ ವಿಷಯ ಗೊತ್ತಾಯ್ತು ಅಂತ ನಾವ್ ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ಸೆಕೆಂಡ್ ಹಾಫ್ ಅಂತೂ ಇನ್ನಷ್ಟು ಸೂಪರ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಸೆಕೆಂಡ್ ಹಾಫ್ ಕೂಡ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಮತ್ತೆ ಈ ಮೂವಿ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.